2025 ಡಿಸೆಂಬರ್ 21ನೇ ತಾರೀಕಲ್ಲಿ ಇವತ್ತು ನಾವು ಕೂತ್ಕೊಂಡಿದ್ದೇವೆ. ಇನ್ ಅ ಮ್ಯಾಟರ್ ಆಫ್ 10 ಡೇಸ್, 10 ದಿನ ಈ ತಿಂಗಳು ಮುಗಿಯುತ್ತೆ. ಕೇವಲ ಈ ತಿಂಗಳು ಮಾತ್ರವಲ್ಲ, ಈ ವರ್ಷವೇ ಮುಗಿದೋಗುತ್ತೆ. 31st ನೈಟ್ ಅಥವಾ January 1st, ಬಾಯ್ ಬಾಯ್ 2025, ವೆಲ್ಕಮ್ 2026. 2025 ಒಂದು ಕಲರಲ್ಲಿ, 2026 ಇನ್ನೊಂದು ಕಲರಲ್ಲಿ. ಯಾಕಂದ್ರೆ ಒಂದು ವರ್ಷ ಹೋಗಿದೆ, ಇನ್ನೊಂದು ವರ್ಷ ಬರುತ್ತೆ. ಆಕ್ಚುಲಿ ಹೋದ ವರ್ಷನೂ ಕೂಡ ಆ ಮನೆಗಳ ಮುಂದೆ ಅದೇ ರಂಗೋಲಿ ಇತ್ತು. ಬಾಯ್ ಬಾಯ್ 2024 ಇತ್ತು, ವೆಲ್ಕಮ್ 25. ಈ ವರ್ಷ ರಂಗೋಲಿ ಅದೇ ಇದೆ, ನಂಬರ್ಸ್ ಚೇಂಜ್ ಆಗಿದೆ. ಬಾಯ್ ಬಾಯ್ 25, ವೆಲ್ಕಮ್ 26. ಆ ರಂಗೋಲಿ ಹಾಕಿರುವಂತ ಮನೆಗಳು ಬದಲಾಗಿದ್ದಾವೆ. ಅಂದ್ರೆ ಮನೆ ಪೇಂಟ್ ಬದಲಾಗಿದೆ, ಮನೆ ಮುಂದೆ ಗೇಟ್ ಹಾಕಿದ್ದಾರೆ, ಎಲ್ಲ ನಡೆದಿದೆ. ಆದ್ರೆ ಮನೆಯಲ್ಲಿರುವಂತ ವ್ಯಕ್ತಿಗಳ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ರಂಗೋಲಿಗಳ ಡಿಸೈನ್ ಬದಲಾಗುತ್ತಿದೆ ವಿನಃ ಅವರ ಬದುಕುಗಳು ಎಷ್ಟು ಮಾತ್ರಕ್ಕೂ ಬದಲಾಗ್ತಿಲ್ಲ. ಹೋದ ವರ್ಷ ನಾನು ಈ ಡಿಸೈನ್ ಹಾಕದೆ, ಈ ವರ್ಷ ಬೇರೆ ಡಿಸೈನ್ ಹಾಕೋಣ ಅಂತ ಅನ್ಕೊಂಡು ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ, ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡಿ, ಬೇರೆ ಬೇರೆ ಹೊಸದಾಗಿ ಈ ರೋಡ್ ನಲ್ಲಿ ಯಾರು ಹಾಕದೇ ಇರುವಂತ ಹೊಸ ಡಿಸೈನ್ ನಾನು ಹಾಕಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಆ 1ನೇ ತಾರೀಕು ಸಂಜೆ ಆಗೋಷ್ಟರಲ್ಲಿ ಅಥವಾ 2ನೇ ತಾರೀಕು ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ರಂಗೋಲಿ ನಮಗೆ ಕಾಣಿಸೋದಿಲ್ಲ. ಒಂದು ದಿನ ಕಾಣುವಂತಹ ಒಂದು ರಂಗೋಲಿಯನ್ನು ಎಷ್ಟು ಡಿಸೈನ್ ಆಗಿ ಹಾಕಕ್ಕೆ ನಮ್ಮಿಂದ ಆಗುತ್ತೋ ಅಷ್ಟು ಡಿಸೈನ್ ಆಗಿ ನಾವು ಹಾಕ್ಲಿಕ್ಕೆ ಇಷ್ಟಪಡ್ತೇವೆ, ಪ್ರಯತ್ನ ಪಡ್ತೇವೆ, ಮತ್ತು ಮಂದಿಯನ್ನ ಸೇರಿಸ್ಕೊಳ್ತೇವೆ, ಮಾಡೋಣ ಅಂತೇವೆ, ಹಂಗಂತೇವೆ, ಹಿಂಗಂತೆ ಎಲ್ಲ ಮಾಡ್ತೇವೆ, ಜಸ್ಟ್ ಫಾರ್ ದ ಮ್ಯಾಟರ್ ಆಫ್ ಒನ್ ಡೇ, ಒಂದೇ ಒಂದು ದಿನಕ್ಕೋಸ್ಕರ. ಅಂದರೆ ದೇವರು ಕೊಟ್ಟಂತ ಈ ಒಂದು ಶ್ರೇಷ್ಠವಾದ ಅಮೂಲ್ಯವಾದ ಬದುಕು ಒಂದು ದಿನ ಬೆಳಿಗ್ಗೆ ಪ್ರಾರಂಭವಾಗಿ ಸಂಜೆ ಆರೋಗುವಂಥದ್ದು ಅಥವಾ ಕಾಣೆಯಾಗುವಂಥದ್ದಲ್ಲ ಪ್ರಿಯರೇ. ನಮ್ಮ ಜೀವನದಲ್ಲಿ ಇಷ್ಟು ವಯಸ್ಸು ನಮಗಾಗಿದೆ ಅಂತಂದ್ರೆ ಈ ವಯಸ್ಸಿನವರೆಗೂ ದೇವರು ನಮ್ಮ ಜೊತೆಗಾರನಾಗಿದ್ದು ನಡೆಸಿದ್ದಾನೆ. ಆದರೆ ಈ ಬದುಕನ್ನು, ಈ ವಿಶೇಷವಾದಂತ ಜೀವನವನ್ನು, ಈ ಅಮೂಲ್ಯವಾದಂತ ಈ ಒಂದು ಬದುಕನ್ನು ನಾವು ಹೇಗೆ ರೂಪಿಸಿಕೊಳ್ತಿದ್ದೇವೆ, ಡಿಸೈನ್ ಮಾಡ್ಕೊಳ್ತಿದ್ದೇವೆ ಎನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯ ಪ್ರೇರೆ. ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯವಂತಂದ್ರೆ, ಒನ್ಸ್ ಯು ಆರ್ ಡಿಸೈನ್ಡ್ ಬೈ ದ ಡಿಸೈನರ್ ಆಫ್ ಗಾಡ್, ಅಂದ್ರೆ ದೇವರು ಶಿಲ್ಪಕಾರನು ಅಂತ ನಾವು ಅಂದುಕೊಂಡರೆ, ಆ ಶಿಲ್ಪಕಾರನ ಕೈಗಳಿಗೆ ನಾವು ಸರಿಯಾಗಿ ತಗ್ಗಿಸಿಕೊಂಡು, ದೇವರೇ ನಿನ್ನನ್ನು ರೂಪಿಸು, ನಿನ್ನನ್ನು ಸರಿ ಮಾಡು ಎಂಬುದಾಗಿ ಆತನ ಕೈಗಳಿಗೆ ಒಪ್ಪಿಸಿಕೊಟ್ಟಾಗ, ಆ ದೇವರು ನಿನ್ನನ್ನು ರೂಪಿಸಿದರೆ ಆ ಶಿಲ್ಪಿ ಒಂದು ದಿನದಲ್ಲಿ ಮಾಯ ಆಗುವಂಥದ್ದಲ್ಲ, 2 ದಿನದಲ್ಲಿ ಕಾಣೆಯಾಗುವಂಥದ್ದಲ್ಲ, ತಲತಲಾಂತರಗಳವರೆಗೂ ನೆನಪಿಟ್ಟುಕೊಳ್ಳುವ ಮಟ್ಟಿಗೆ ಆ ಒಂದು ಶಿಲ್ಪಿ ಇರುವಂತದ್ದಾಗಿದೆ, ಶಿಲ್ಪ ಅಥವಾ ಪ್ರತಿಮೆ ನಡೆಯುವಂತದ್ದಾಗಿದೆ. ಬೇರೆ ನಿನ್ನೆ ದಿನದಲ್ಲಿ ಹಾಸನಲ್ಲಿತ್ತು, ಹಾಸನ್ ಹಳೆಬೀಡು ಮೀಟಿಂಗ್ಗಳಿದ್ದರಿಂದ ಹಾಸನ್ ಹಳೆಬೀಡು ಈ ಪ್ರಾಂತಗಳಲ್ಲಿ ಇರಬೇಕಾದ್ರೆ ಹಳೆಬೀಡು ಎನ್ನುವಂತ ಸ್ಥಳ, ಆ ಊರಿನ ಹೆಸರು ಬಹಳ ಫೆಮಿಲಿಯರ್ ಆಗಿ ಅನಿಸ್ತು. ಬಹಳ ಫೆಮಿಲಿಯರ್ ಅಂತಂದ್ರೆ ಬಹಳ ಕೇಳಿರುವಂತ ಒಂದು ಹಳೆಯ ಹೆಸರು. ಯಾಕೆಂತಂದ್ರೆ ಹಳೆಬೀಡು ಅದಾದ ನಂತರ ಇನ್ನೊಂದು ಬರುತ್ತೆ. ಆ ಪ್ರಾಂತಗಳೆಲ್ಲ ಈ ಕರ್ನಾಟಕದಲ್ಲಿರುವಂತ ಟೆಕ್ಸ್ಟ್ ಬುಕ್ಗಳ ಮೇಲೆ ಇರ್ತವೆ. ಟೆಕ್ಸ್ಟ್ ಬುಕ್ಗಳ ಮೇಲೆ ಬೇಕಾದ್ರೆ ಇವರ ಟೆಕ್ಸ್ಟ್ ಬುಕ್ ಫೋಟೋಸ್, ಫ್ರಂಟ್ ಬ್ಯಾಕ್ ಫೋಟೋಸ್ ಹಾಕಿರ್ತಾರಲ್ಲ, ಆ ಫೋಟೋಸ್ ಅಲ್ಲಿ ನೋಡಿ ಹಂಪಿ, ಹಳೆಬೀಡು, ಬ್ಲೋಕ್ ಫಾಲ್ಸ್, ಈ ರೀತಿ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಇದಾವೆ ಕರ್ನಾಟಕದಲ್ಲಿ. ಆ ಪ್ಲೇಸಸ್ ಫೋಟೋಸ್ ಎಲ್ಲ ಅಲ್ಲಿ ಪ್ರಿಂಟ್ ಮಾಡಿ, ಇದು ಹಳೆಬೀಡು, ಇದು ಅಂತ. ಹಳೆಬೀಡಿಗೆ ಹೋಗಿದ್ದೇವೆ ಅಂತ ಗೊತ್ತಾಗಿದ ತಕ್ಷಣ, ಹಳೆಬೀಡಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ. ಫೇಮಸ್ ಟೆಂಪಲ್ ಎಷ್ಟು ಫೇಮಸ್ ಅಂತಂದ್ರೆ, ಅದನ್ನ ನಿರ್ಮಾಣ ಮಾಡಿರುವಂತದ್ದು 10 ವರ್ಷ 20 ವರ್ಷದ ಹಿಂದೆ ಅಲ್ಲ, 12ನೆಯ ಶತಮಾನದಲ್ಲಿ, 12th ಸೆಂಚುರಿ. ಇವತ್ತು ನಾವು ಯಾವ ಸೆಂಚುರಿಯಲ್ಲಿ ಇದ್ದೇವೆ? 21st ಸೆಂಚುರಿಯಲ್ಲಿ ಇದ್ದೇವೆ, ಹೌದಾ? 20th ಸೆಂಚುರಿ, 21st ಸೆಂಚುರಿ ಅಂದ್ರೆ ಇಟ್ಸ್ ಅಬೌಟ್ 800 years ಬ್ಯಾಕ್ ಹಿಸ್ಟ್ರಿ.
ನಿಯರ್ಲಿ 1000 years, ಅಂದ್ರೆ 1000 ವರ್ಷದ ಹಿಂದೆ ಇರುವಂತ ಒಂದು ಚರಿತ್ರೆಯನ್ನ ನೋಡ್ಲಿಕ್ಕೆ ಹೋದಾಗ, ಅಷ್ಟು ದೊಡ್ಡ ಇತಿಹಾಸ ಇರುವಂತ ಆ ಒಂದು ಟೆಂಪಲ್ ನ ನೋಡ್ಲಿಕ್ಕೆ ಹೋದಾಗ ಮೈಂಡ್ ಬ್ಲೋ ಆಯ್ತು. ಮೈಂಡ್ ಬ್ಲೋ ಆಯ್ತು. ಯಾಕಂದ್ರೆ ಇವತ್ತು ಇಷ್ಟು ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಇಷ್ಟು ಟೆಕ್ನಾಲಜಿ ಇರುವಂತಹ ಇವಾಗಲೇ ಈ ಈ ಶತಮಾನದಲ್ಲಿ ಕುಳಿತಂತ ನಾವು ಆ ಒಂದು ಕಟ್ಟಡವನ್ನ, ಆ ಒಂದು ಶಿಲ್ಪವನ್ನ, ಆ ಒಂದು ಕೆತ್ತನೆಗಳನ್ನ ನೋಡಿದಾಗ ಆಶ್ಚರ್ಯ ಆಗತ್ತೆ. ಯಾಕಂತಂದ್ರೆ ಒಂದು ಸ್ತ್ರೀ ತಾನು ಧರಿಸಿಕೊಂಡಂತ ಆಭರಣಗಳಿದಾವಲ್ವಾ, ಏನಂತಾರೆ, ಬಂಗಾರ, ಚಿನ್ನ. ಆ ಚಿನ್ನದ ಡಿಸೈನ್ ಕೂಡ ಪ್ರತಿಯೊಂದು ಮೈನ್ಯೂಟ್ ಆಗಿ ಅದನ್ನ ಸ್ಕಲ್ಪ್ಚರ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ, ಭಯಂಕರವಾಗಿ ಮಾಡಿದ್ದಾರೆ. ಆ ಟೆಂಪಲ್ ಪೂರ್ತಿ, ಆ ಟೆಂಪಲ್ ಉದ್ದಕ್ಕೂ ನೀವು ಯಾವ ಕಡೆ ತಲೆ ತಿರುಗಿಸಿ ನೋಡಿದರೂ ಕೂಡ ನಿಮಗೆ ಕೆತ್ತನೆಗಳನ್ನ ಕಾಣಿಸ್ತೇವೆ. ನೋಡಿದಾಗ ಬಹಳ ಆಶ್ಚರ್ಯ ಆಯ್ತು. ಬಹಳ ಆಶ್ಚರ್ಯ ಆಯ್ತು. ಅದು ಒಂದು ದಿನ, 2 ದಿನದಲ್ಲಿ ಆದಂತದ್ದಲ್ಲ. ಸುಮಾರು ವರ್ಷಗಳಿಡೀತು ಅದನ್ನೆಲ್ಲ ಕೆತ್ತುವುದಕ್ಕೆ, ಅದನ್ನೆಲ್ಲ ಒಂದು ರೂಪಕ್ಕೆ ತರುವುದಕ್ಕೆ. ಅದು ಬಂಡೆಗಳು. ಅವೆಲ್ಲ ಬಂಡೆಗಳಲ್ಲಿ ಮಾಡಿರುವಂತ ಶಿಲ್ಪಗಳು. ಆ ಶಿಲ್ಪಿ ಆ ಬಂಡೆಯನ್ನು ನೋಡಿದಾಗ, ಆ ಶಿಲ್ಪಿ ತನ್ನ ಮನೆಗೆ ಆ ಬಂಡೆಯನ್ನು ತೆಗೆದುಕೊಂಡು ಬಂದಾಗ ಅದು ಕೇವಲ ಬಂಡೆ. ಯಾವಾಗಾದ್ರೆ ಹುಳಿ ಸುತ್ತಿಯನ್ನು ತೆಗೆದುಕೊಂಡು ಕೆತ್ತುವುದನ್ನ ಪ್ರಾರಂಭ ಮಾಡಿ ಕೆಲವು ದಿನಗಳು, ಕೆಲವು ತಿಂಗಳುಗಳು, ಕೆಲವು ವರ್ಷಗಳು ಅದನ್ನ ಕೆತ್ತಿದ ನಂತರ ಅದು ಮೊದಲು ಬಂಡೆಯಾಗಿತ್ತು. ಇವಾಗ ಇನ್ನು ಮೇಲೆ ಅದನ್ನ ಬಂಡೆ ಎಂಬುದಾಗಿ ಕರೆಯೋದಿಲ್ಲ. ಅದನ್ನ ಶಿಲ್ಪ ಎಂಬುದಾಗಿ ಕರೀತಾರೆ. ಸ್ಕಲ್ಪ್ಚರ್ ಎಂಬುದಾಗಿ ಕರೀತಾರೆ. ಮೊದಲಿದ್ದಂತ ಬಂಡೆಗೆ ವ್ಯಾಲ್ಯೂ ಇರಲಿಲ್ಲ. ಇವಾಗಿರುವಂತ ಬಂಡೆಗೆ ವ್ಯಾಲ್ಯೂ ಜಾಸ್ತಿ ಆಗಿದೆ. ಅದನ್ನ ಕಾಪಾಡುವುದಕ್ಕೆ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡಿದ್ದಾರೆ. ಆ ಬಂಡೆಯಲ್ಲಿರುವಂತ ವಿಶಿಷ್ಟತೆಯನ್ನು ತಿಳಿಸುವುದಕ್ಕೆ ಗೈಡ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಆ ಬಂಡೆಯ ವಿಶಿಷ್ಟತೆ ಏನೆಂಬುದನ್ನ ಪ್ರಪಂಚಕ್ಕೆ ಗೊತ್ತಾಗುವುದಕ್ಕೆ ಕಾರಣವಾದಂತವನು ಆ ಶಿಲ್ಪಿ. ಆ ಶಿಲ್ಪಿ ಅಂದ್ರೆ ಪ್ರಪಂಚ ತಿರುಗಿ ನೋಡ್ತಿದೆ ಇವತ್ತು ಹಳೇಬೀಡಲ್ಲಿರುವಂತಹ ಟೆಂಪಲ್‌ನ. ಯಾಕಂತಂದ್ರೆ ಏನಿದು? ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಂತಹ ಒಂದು ಮಾನ್ಯುಮೆಂಟ್ಸ್ ಅಥವಾ ಇಂತಹ ಒಂದು ಸ್ಕಲ್ಪ್ಚರ್ಸ್ ಎಲ್ಲೂ ಇಲ್ಲ. ಇಲ್ಲಿ ಮಾತ್ರ ಇದೆ. ದೇ ಆರ್ ವೆರಿ ಎಕ್ಸೈಟೆಡ್. ದೇ ಆರ್ ವೆರಿ ಎಕ್ಸೈಟೆಡ್. ಅಂದ್ರೆ ಒಂದು ಬಂಡೆಯಾಗಿದ್ದರೆ ಬಂಡೆಯಾಗಿದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂತಂದ್ರೆ ಯಾರು ತೆಗೆದುಕೊಳ್ಳಬೇಕು ಆ ಬಂಡೆಯನ್ನ? ಶಿಲ್ಪಿ. ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಪ್ರಿಯರೇ, ಆಕಾರವು, ರೂಪವು, ಸೌಂದರ್ಯವು, ವ್ಯಾಲ್ಯೂ ಇಲ್ಲದೆ ಇರುವಂತ ಬಂಡೆಗಳಾಗಿದ್ದೇವೆ. ಹೌದಲ್ವಾ? ಬಂಡೆಗಳಾಗಿದ್ದೇವೆ. ಆದರೆ ಈ ಬಂಡೆಗಳಾಗಿರುವಂತ ನಮ್ಮನ್ನು, ವ್ಯಾಲ್ಯೂ ಇಲ್ಲದೆ ಇರುವಂತ ನಮ್ಮನ್ನು ಒಂದು ಶಿಲ್ಪಿ ಕರೀತಿದ್ದಾನೆ. ಬನ್ನಿ, ನೀವು ಬಂದರೆ, ನಾನು ಹೇಳಿದಂತೆ ನೀವು ಮಾಡಿದರೆ, ನನ್ನ ನೊಗವನ್ನು ನೀವು ಹೊತ್ತರೆ, ನಿಮ್ಮನ್ನು ಅಂದವಾದಂತ, ಅದ್ಭುತವಾದಂತ, ಜನರೆಲ್ಲರೂ ಮೆಚ್ಚುವಂತ ವಿಶೇಷವಾದಂತ ಒಂದು ದೊಡ್ಡ ರೂಪವನ್ನ, ವ್ಯಾಲ್ಯೂನ ನಾನ್ ನಿಮ್ಗೆ ಆಡ್ ಮಾಡ್ತೇನೆ. ಬೇಡ ದೇವ್ರೆ, ನಾನು ಹೆಂಗಿದ್ದೇನೋ ಹಂಗೆ ಇರ್ತೇನೆ. ನಾನು ಹೇಗಿದ್ದೇನೋ ಹಾಗೆ ಇರ್ತೇನೆ ಅಂತ ಒಂದು ವೇಳೆ ಅಂದುಕೊಂಡರೆ ಪ್ರಿಯರೇ, ಆ ಬಂಡೆಗೆ ಇರುವಂತ ಮಹತ್ವವನ್ನ ತಾನಾಗಿ ತಾನೇ ಕಳ್ ದೇವರು ಕೂಡ ಈ ದಿನದಲ್ಲಿ ಪ್ರೇರೆ ನಮ್ಮೆಲ್ಲರನ್ನು ಕರೆದು ಹೇಳ್ತಿರುವಂತದ್ದು ಏನಂತಂದ್ರೆ, ಐಲ್ ಸ್ಕಲ್ಪ್ಚರ್ ಯು. ನಾನ್ ನಿನ್ನನ್ನ ಕೆತ್ತುತ್ತೇನೆ. ನಾನ್ ನಿನ್ನನ್ನ ಒಡೆಯುತ್ತೇನೆ. ಯಾಕೆ ದೇವರೇ ಹೊಡಿತೀಯ ನನ್ನನ್ನ? ಯಾಕೆ ದೇವರೇ ನನ್ನನ್ನ ನೀನು ಹೊಡಿತೀಯ ಅಂತಂದ್ರೆ, ಒಡೆದ್ರೇನೆ ನಿನಗೆ ರೂಪ ಸಿಗುತ್ತೆ. ನಿನ್ನನ್ನ ಕೆತ್ತಿದರೇನೆ ನಿನಗೆ ರೂಪ ಸಿಗುತ್ತೆ. ದೇವರೇ, ಆಗ್ಲೇ ನೀನು ಮೆತ್ತಗೊಡ್ದಲ್ಲ, ಈಗಲೂ ಕೂಡ ಮೆತ್ತಗೊಡಿ, ಜೋರಾಗಿ ಹೊಡೆದ್ರೆ ತಡ್ಕೊಳಕ್ ಆಗ್ತಿಲ್ಲ ನನಗೆ ಅಂತಂದ್ರೆ, ಅಲ್ಲಿ ಮೆತ್ತಗೊಡಿಬೇಕಾಗಿದೆ, ಮೆತ್ತಗೊಡ್ದೆ. ಇಲ್ಲಿ ನಿನಗೆ ಸರಿಯಾದಂತ ಶೇಪ್ ಬರ್ಬೇಕಂತಂದ್ರೆ ಮೆತ್ತಗೊಡಿದ್ರೆ ಆಗಲ್ಲ, ಜೋರಾಗೆ ಹೊಡಿಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಾಗ ಪ್ರಿಯರೇ, ನಮ್ಮ ಬದುಕಿನಲ್ಲಿ ಸಾಧಾರಣವಾಗಿ ಎಲ್ಲರ ಬದುಕಿನ ಹಾಗೆ ನಮ್ಮದು ನಡೀತಿರುತ್ತೆ. ಅವಾಗ ನಾವು ಅಂದ್ಕೊಳ್ತೇವೆ, ಕ್ರಿಸ್ಟಿಯಾನಿಟಿ ಇಸ್ ವೆರಿ ಗುಡ್. ಕ್ರೈಸ್ತರು ಬಹಳ ಅದೃಷ್ಟವಂತರು. ಶೋಧನೆಗಳಿಲ್ಲ, ತೊಂದರೆಗಳಿಲ್ಲ, ಶ್ರಮೆಗಳಿಲ್ಲ, ಆರಾಮಾಗಿ ಹೋಗ್ತಿದೆ. ದೇವರು ಯಾವಾಗಾದ್ರೆ ಉಳಿ ಸುತ್ತಿಯನ್ನು ತೆಗೆದುಕೊಂಡು ಕೆತ್ತುವುದಕ್ಕೆ ಪ್ರಾರಂಭ ಮಾಡ್ತಾರಲ್ಲ, ಅವಾಗ ನಮ್ಗನ್ಸುತ್ತೆ, ಏನಿದು, ಎಲ್ಲಿಂದ ಬಂತು ಈ ಪೇಯ್ನು, ಎಲ್ಲಿಂದ ಬಂತು ಈ ಶೋಧನೆ, ಎಲ್ಲಿಂದ ಬಂತು ಈ ಒಂದು ನೋವು ಅಂತಂದಾಗ, ಆ ನೋವು ಕೊಡ್ತಿರುವಂತದ್ದೇ ಯಾಕೆ ದೇವರೇ ಕೊಡ್ತಿದ್ಯಾ ಅಂತ ಹೇಳಿದ್ರೆ, ತಡ್ಕೋ. ನೀನ್ ತಡ್ಕೋ. ಅಷ್ಟೇ. ದೇವ್ರು ಹೇಳೋದೇನೋ ಗೊತ್ತಾ? ತಡ್ಕೋ. ದೇವ್ರು ಹೇಳೋದು ತಡ್ಕೋ.
ದೇವ್ರು ಯಾಕೆ ತಡ್ಕೊ ಅಂತ ಹೇಳ್ತಿದಾರೆ ಅಂತ ನಮ್ಗೆ ಅವಾಗ ಅರ್ಥ ಆಗಲ್ಲ. ಆ ತಡ್ಕೊಂಡು 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 ಕೊನೆಗೆ ಬಂದಾಗ ಅವಾಗ ಅರ್ಥ ಆಗತ್ತೆ. ದೇವರೇ, ಇದಕ್ಕಾ ನೀನ್ ನನ್ನನ್ನ ತಡ್ಕೊಳಕ್ ಹೇಳಿದ್ದು? ಇದಕ್ಕಾ ನೀನ್ ನನ್ನನ್ನ ಸಹಿಸಿಕೊಳ್ಳೋದಕ್ಕೆ ಹೇಳಿದ್ದು? ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಹಠ ಮಾಡ್ತಾರೆ. ಶಾಲೆಗೆ ಹೋಗೋದಕ್ಕೆ ಹಠ ಮಾಡ್ತಾರೆ. ಅವ್ರನ್ನ ಏನ್ ಮಾಡ್ಬೇಕು? ಮುದ್ದು ಮಾಡ್ಬೇಕು. ಹೋಗು, ನಿನಗೆ ಚಾಕ್ಲೇಟ್ ಕೊಡ್ತೇನೆ, ಕೇಕ್ ಇಸ್ಕೊಡ್ತೇನೆ, ಅದಿಸ್ಕೊಡ್ತೇನೆ, ಇದಿಸ್ಕೊಡ್ತೇನೆ. ನೀನು ಸ್ಕೂಲಿಂದ ಮನೆಗ್ ಬರೋಷ್ಟ್ರಲ್ಲಿ ನಾನು ಅದನ್ನ ರೆಡಿ ಮಾಡಿರ್ತೇನೆ, ಇದನ್ನ ರೆಡಿ ಮಾಡಿರ್ತೇನೆ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅವ್ನು ಸ್ಕೂಲ್‌ಗೆ ಹೋಗಲ್ಲ. ಇನ್ನೊಂದ್ 2, 3 ಸ್ಟ್ಯಾಂಡರ್ಡ್ ಜಾಸ್ತಿ ಆಯ್ತು ಅನ್ಕೊಳ್ಳಿ. ಅವ್ನು ಅವಾಗ ಸ್ಕೂಲ್‌ಗೆ ಹೋಗಲ್ಲ ಅಂತಂದ್ರೆ ಅವಾಗ ಮತ್ತೆ ಚಾಕ್ಲೇಟ್ ಕೊಡ್ತೇನೆ, ಕೇಕ್ ಕೊಡ್ತೇನೆ, ಆ, ಐಸ್ ಕ್ರೀಮ್ ಕೊಡ್ತೇನೆ ಹಿಂಗಂತಾರಮ್ಮ. ಏನಂತಾನೆ? ಸ್ಕೂಲ್‌ಗೆ ಹೋಗ್ಬೇಕಂದ್ರೆ ಹೋಗ್ಬೇಕು. ಸ್ಕೂಲ್‌ಗೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಅವಾಗ ಚಾಕ್ಲೇಟ್ ಕೊಡಲ್ಲ. ಚಾಕ್ಲೇಟ್ ಕೊಟ್ಟಂತ ಕೈ ಮೇಲೆತ್ಬಿಟ್ಟು ಕಪಾಳದ ಮೇಲೆ ಬೀಳುತ್ತೆ. ಯಾಕಂತಂದ್ರೆ ಇನ್ನ ನಿನ್ನ ವಯಸ್ಸು ಮುದ್ದು ಮಾಡಿ ಕಳಿಸುವಂತ ವಯಸ್ಸು. ಹುಡುಗನಿಗೆ ಇಷ್ಟನಾ? ಚಾಕ್ಲೇಟ್ ಕೊಟ್ಟಾಗ್ಲೂ ಇಷ್ಟ ಆಯ್ತಾ? ಇರ್ಲಿಲ್ವಾ? ಹೊಡಿಬೇಕಾದ್ರೂ ಇಷ್ಟ ಆಯ್ತಾ? ಇರ್ಲಿಲ್ವಾ? ಇರ್ಲಿಲ್ಲ. ಇಷ್ಟವಿಲ್ಲದೆ ಇದ್ದರೆ ಅವನ ಶಾಲೆಗೆ ಕಳಿಸಿ 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 ಅವನ ಭವಿಷ್ಯತ್ತಿನ ದಿನಮಾನಗಳಲ್ಲಿ ಒಂದು ಉತ್ತೀರ್ಣವಾದಂತ ಸ್ಥಾನಮಾನಕ್ಕೆ ಬಂದಾಗ ತಂದೆ ತಾಯಿಗಳನ್ನು ನೆನೆಸಿಕೊಂಡು ಅವನು ಕೇಳುವಂತದ್ದು, ಹೇಳುವಂತದ್ದು, ನೆನೆಸಿಕೊಳ್ಳುವಂತದ್ದು ಒಂದೇ ಒಂದು, ನನಗಿಷ್ಟ ಇಲ್ಲದೆ ಇದ್ದರೂ ಕೂಡ ನನ್ನನ್ನ ಕಷ್ಟ ಕೊಟ್ಟು ಶಾಲೆಗೆ ಕಳಿಸಿದ್ದು ಈ ದಿನಕ್ಕೋಸ್ಕರ. ಈ ದಿನಕ್ಕೋಸ್ಕರ. ಈ ದಿನಕ್ಕೋಸ್ಕರ. ಅವಾಗ ಅವರು ಥ್ಯಾಂಕ್ಸ್ ಹೇಳುವಂತದ್ದು ಅವರ ತಂದೆ ತಾಯಿಗಳಿಗೆ. ದೇವರು ಕೂಡ ನಮಗೆ ಹೇಳುವಂತದ್ದೇನಂತಂದ್ರೆ, ನೀನು ತಡಕೋ. ನೀನು ಈ ನೋವನ್ನ ತಡಕೋ. ಈ ಶ್ರಮೆಯನ್ನ ನೀನು ಸಹಿಸಿಕೋ. ಯಾಕೆ ದೇವರೇ ಸಹಿಸಿಕೊಳ್ಳಬೇಕಂತಂದ್ರೆ, ಇದರಿಂದ ಪ್ರಯೋಜನಗಳು ಬಹಳ ಇದೆ ನಿನಗೆ. ಇದರಿಂದ ನಿನಗಾಗುವಂತ ಲಾಭಗಳು ಬಹಳ ಇದಾವೆ. ಯಾಕೆಂತಂದ್ರೆ, ಆ ಬಹಳವಾದಂತ ಲಾಭ ನಿನಗ್ ಗೊತ್ತಾಗ್ಬೇಕಂತಂದ್ರೆ, ಇವಾಗ ಅದು ನಿನಗ್ ಗೊತ್ತಾಗಲ್ಲ. ಭವಿಷ್ಯತ್ತಿನ ದಿನಮಾನಗಳೆಲ್ಲ ಅದು ನಿನಗೆ ಅರ್ಥ ಆಗತ್ತೆ. ನಮ್ಗೆ ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ ಪ್ರಿಯರೇ ನಮ್ಗೆ? ಅಥವಾ ಇನ್ನೂ ಸಮಯ ಬೇಕಾ ನಮ್ಗೆ? ದೇವರು ಯಾಕೆ ನನ್ನ ಜೀವನದಲ್ಲಿ ಇಂಥ ಶೋಧನೆಗಳನ್ನ ಕೊಡ್ತಿದ್ದಾರೆ? ಇಂಥ ಶ್ರಮೆ, ಇಂಥ ನೋವನ್ನ ದೇವರೇ ಯಾಕೆ ನನ್ನ ಜೀವನದಲ್ಲಿ ಕೊಡ್ತಿದ್ದೀಯಾ? ಎಂಬುದಾಗಿ ದೇವರನ್ನ ಪ್ರಶ್ನೆ ಮಾಡ್ತಿದ್ದೇವಾ? ಅಥವಾ ದೇವರೇ ನೀನ್ ಏನ್ ಕೊಟ್ಟರೂ ಕೂಡ ನಾನು ಸಹಿಸಿಕೊಂಡು ಮುಂದಕ್ಕೆ ಹೋಗುತ್ತೇನೆ ಎಂಬಂತ ಪರಿಸ್ಥಿತಿಯಲ್ಲಿದ್ದೇವಾ? ಒಂದ್ ವೇಳೆ ಕ್ವಶನ್ ಮಾಡ್ತಿದ್ದೇವೆ ಅಂತಂದ್ರೆ ದೇವರ ಪ್ರೀತಿ ನಮಗಿನ್ನು ಸರಿಯಾಗಿ, ದೇವರು ಯಾಕೆ ಈ ನೋವು ನನಗೆ ಕೊಡ್ತಿದಾರೋ ನಮ್ಗಿನ್ನು ಸರಿಯಾಗಿ ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ. ದೇವರು ಎಂತವರು ಅಂತಂದ್ರೆ ಪ್ರಿಯರೇ, ಕೃಪಾ ಸತ್ಯ ಸಂಪೂರ್ಣನು. ದೇವರು ಎಂತವರಂತೆ? ಕೃಪಾ ಸತ್ಯ ಸಂಪೂರ್ಣನು. ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. 1ನೇ ಅಧ್ಯಾಯ 13ನೇ ವಚನವನ್ನು, 14ನೇ ವಚನವನ್ನ ಓದಿಕೊಳ್ಳೋಣ. 1ನೇ ಅಧ್ಯಾಯ 14ನೆಯ ವಚನ. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬವನು ಯಾರಿ ವಾಕ್ಯ? ಯಾರಿ ವಾಕ್ಯ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರವರು ಯಾವ ರೂಪದಲ್ಲಿ ಈ ಲೋಕಕ್ಕೆ ಬಂದಿದ್ದಾರಂತೆ? ನರವತಾರ ವ್ಯಕ್ತಿ. ನರವತಾರ ಅಂತಂದ್ರೆ ನಿನಗೆ ಎಂತ ದೇಹವಿದೆಯೋ, ನನಗೆಂತ ದೇಹವಿದೆಯೋ, ನನಗೆಂತ ಶೋಧನೆಗಳಿದಾವೋ, ನಿನಗೆಂತ ಶೋಧನೆಗಳಿದಾವೋ, ಭಯವು ಏನಿದೆಯೋ ಅದೇ ಭಯ, ಯಾವ ಧೈರ್ಯವಿದೆಯೋ ಅದೇ ಧೈರ್ಯ, ಯಾವ ನೋವಿದೆಯೋ ಅದೇ ನೋವು. ಅಂತ ನರವತಾರವು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಅಂತ ಹೇಳುತ್ತಾ ಕೊನೆಯದಾಗಿ ಏನ್ ಹೇಳ್ತಿದ್ದಾರೆ ನೋಡಿ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ಆಗಿದ್ದನು. ಕೃಪೆ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಕೃಪೆ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಹೋಗ್ಲಿ, ಎರಡು ಒಂದೇನಾ? ಕೃಪೆ ಬೇರೆ, ಸತ್ಯ ಬೇರೆ.
ಇವೆರಡು ಯಾರಲ್ಲಿದೆಯಂತೆ? ಯೇಸು ಕ್ರಿಸ್ತನಲ್ಲಿದೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿದ್ದಂತ ಈ ಎರಡು ಗುಣಗಳು ನಮಗ್ ಅರ್ಥ ಆದ್ರೆ ಯೇಸು ಕ್ರಿಸ್ತನ್ ಏನಂತ ನಮ್ಗೆ ಅರ್ಥ ಆಗ್ತದೆ. ಯಾಕಂತಂದ್ರೆ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದಾನೆ ಅಂತಂದ್ರೆ ಹಿ ಇಸ್ ಫುಲ್ಫಿಲ್ಡ್ ಬೈ, ಆತನು ತುಂಬಿರುವಂತದ್ದು ಕೃಪೆಯಿಂದ, ನಂತರ ಸತ್ಯದಿಂದ. ಕೃಪೆ ಎಂದರೆ ಏನು? ನಾವು ಕೃಪೆ ಅಂದ್ರೆ ಏನಂತ ನೋಡಿಕೊಳ್ಳೋಣ. ಕೃಪೆ ಇಂಗ್ಲಿಷ್ ಅಲ್ಲಿ ಗ್ರೇಸ್. ಗ್ರೇಸ್ ಕೃಪೆ. ನನ್ನ ಮುಂದೆ ಒಂದು ವ್ಯಕ್ತಿ ಇದ್ದಾನೆ, ಆತನಿಗೆ ಹಸಿವಿದೆ ಹಸಿವಿದೆ ಊಟದ ಅವಶ್ಯಕತೆ ಅವನಿಗಿದೆ. ನಾನು ಇಮ್ಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಊಟನ ತೆಗೆದುಕೊಂಡು ಬಂದು ಅವನಿಗೆ ಕೊಟ್ಟೆ. ಇದು ಕೃಪೆ ಅಲ್ಲ. ಇದು ಕೃಪೆ ಅಲ್ಲ. ಇದು ಮನುಷ್ಯತ್ವ ಅಂತಾರೆ. ದಯೆ ದಯೆ ತೋರಿಸುವಂಥದ್ದು. ಇದು ವಾಕ್ಯ ತಿಳಿದವನಿಗೆ ಆಗಿರಬಹುದು, ತಿಳಿಯದವನಿಗೆ ಆಗಿರಬಹುದು. ದೇವರು ಡಿಫಾಲ್ಟ್ ಆಗಿ ಕೊಟ್ಟಂತ ಒಂದು ಆಕ್ಟ್ ಅದು. ದಯೆ ಎಲ್ಲರಲ್ಲಿರುತ್ತೆ. ಮತ್ತೆ ಕೃಪೆ ಅಂತಂದ್ರೆ ಏನು? ಇಷ್ಟು ದಿನ ನಾನು ಆಹಾರ ಹಂಚೋದು ಕೃಪೆ ಅಂತ ಅನ್ಕೊಂಡೆ. ಕೃಪೆ ಅಲ್ವಾ ಅಂತಂದ್ರೆ ಅದಲ್ಲ. ಬಡವರಾಗಿರುವಂತವ್ರಿಗೆ ಸಹಾಯ ಮಾಡಿದೆ ಅದು ಕೃಪೆನಾ ಅಂತಂದ್ರೆ ಅದು ಕೃಪೆ ಅಲ್ಲ. ಕೃಪೆ ಅಂತಂದ್ರೆ ಏನು ಗೊತ್ತಾ? ನಿನಗೆ ಆ ಯೋಗ್ಯತೆ ಇಲ್ಲ, ನಿನಗೆ ಆ ಅರ್ಹತೆ ಇಲ್ಲ, ಆದಾಗ್ಯೂ ನಿನಗೆ ಆ ಅರ್ಹತೆ ಯೋಗ್ಯತೆ ಕೊಟ್ಟಿರುವಂತದ್ದೇ ಕೃಪೆ. ಮತ್ತೆ ನಿನಗೆ ನನಗೆ ಆ ಯೋಗ್ಯತೆ ಇಲ್ಲ, ಅದನ್ನು ಹೊಂದಿಕೊಳ್ಳುವುದಕ್ಕೆ, ಸಂಪಾದಿಸಿಕೊಳ್ಳುವುದಕ್ಕೆ, ಆ ಸ್ಥಳಕ್ಕೆ ಹೋಗೋದಕ್ಕೆ ಯೋಗ್ಯತೆ ನಮಗಿಲ್ಲ. ಆದರೂ ಆ ಯೋಗ್ಯ ಸ್ಥಾನದಲ್ಲಿ ನನ್ನನ್ನು ಇಟ್ಟಿರುವಂತದ್ದೇ ಕೃಪೆ. ಇದು ನಮ್ಗೆ ಅರ್ಥ ಆಗೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಒಂದು ಹುಡುಗ ಹೆವಿ ವೈರಲ್ ಆದ, ನೋಡಿರ್ಬೋದು. ಟ್ರೈನಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಹುಡುಗಿನ ನೋಡಿದ್ನಂತೆ. ಸಾಕಾಗಿದ್ದಾಳೆ ಹುಡುಗಿ. ಕರೆದ್ನಂತೆ. ಕರೆದು, ಚೆನ್ನಾಗಿದ್ಯಾ ನೀನು, ಸುಂದರವಾಗಿದ್ಯಾ, ನೀನ್ ಯಾಕೆ ಭಿಕ್ಷೆ ಬೇಡ್ತಿದ್ಯಾ, ನೀನ್ ಯಾಕೆ ಬೇಡ್ಕೊಂಡ್ ತಿಂತಿದ್ಯಾ, ಏನ್ ಕತೆ ನಿಂದು ಅಂತ ಕೇಳಿದ್ರೆ ಆಕೆ ತನ್ನ ಲೈಫ್ ಸ್ಟೋರಿ ಏನೋ ಹೇಳದ್ಮೇಲೆ ಆ ಹುಡುಗನ್ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾನ್ ನಿನ್ನ ಮದುವೆ ಮಾಡ್ತೀನಿ, ನಾನ್ ನಿನ್ನ ಮದುವೆ ಮಾಡ್ತೀನಿ ಹೇಳ್ದ. ಅಪ್ಪ ಅಮ್ಮ ಇದಾರ ಇಲ್ವೋ ಆ ಹುಡುಗಿಗೆ ಗೊತ್ತಿಲ್ಲ, ಅಪ್ಪ ಅಮ್ಮನ ಪರ್ಮಿಷನ್ ಕೇಳದ್ನ ಇಲ್ವೋ ಗೊತ್ತಿಲ್ಲ. ಇಲ್ವಾ? ಇಲ್ಲ, ನನಗೆ ನ್ಯೂಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇಲ್ಲ ಅಂತಂದ್ರೆ ಓಕೆ, ವಾಟ್ ಎವರ್. ಸೀದಾ ಮನೆಗ್ ಕರ್ಕೊಂಡ್ಬಿಟ್ಟ. ಮನೇಲಿ ಎಲ್ಲರ ಹತ್ರ ಮಾತಾಡ್ಸ್ದ, ಎಲ್ಲರನ್ನ ಒಪ್ಸ್ದ, ತಾಳಿ ಕಟ್ಟದ, ಹೆಂಡತಿಯನ್ನಾಗಿ ಮಾಡ್ಕೊಂಡು. ಎಲ್ಲಿದ್ಲು ಎಲ್ಲಿದ್ಲು ಬೇಡ್ಕೊಂಡ್ ತಿಂತಿದ್ಲು. ಆಕೆಯನ್ನ ಮಾತಾಡ್ಸ್ಬೇಕಿತ್ತ ಇವನು? ಮಾತಾಡ್ಸಿ ಏನೋ ಮಾತುಕತೆ ಇಟ್ಕೊಳ್ಬೇಕಾರಂತ ಅವಶ್ಯಕತೆ ಏನಾರು ಇತ್ತ? ಅಷ್ಟೂ ದೊಡ್ಡ ಮನಸ್ಸಿದ್ರೆ ಏನ್ ಮಾಡ್ಬೇಕಿತ್ತು ಇವನು? 10 ರೂಪಾಯಿ ಕೊಡೋ ಜಾಗದಲ್ಲಿ 100 ರೂಪಾಯಿ ಕೊಟ್ಟು, ಇಲ್ಲ ಇನ್ನೂ ದೊಡ್ಡ ಮನ್ಸು, ಬಟ್ಟೆ ಕೊಟ್ಟು, ಇನ್ನೂ ದೊಡ್ಡ ಮನ್ಸು, 1,000 ರೂಪಾಯಿ ಕೈ ಕೊಟ್ಟು. ಹೌದಾ ಇಲ್ವಾ ಪ್ರಿಯರೇ? ಟ್ರೈನಲ್ಲಿ ನೀನ್ ಯಾರೋ ನನಗ್ ಗೊತ್ತಿಲ್ಲ, ಭಿಕ್ಷೆ ಬೇಡಕ್ ಬಂದಿದ್ಯಾ, ನನ್ನ ಹತ್ರ ದುಡ್ಡಿದ್ರೆ ಕೊಡ್ತೇನೆ, ಇಲ್ಲ ಅಂತಂದ್ರೆ ಕೊಡಲ್ಲ. ಇಂಥದ್ರಲ್ಲಿ ನಿನ್ನನ್ನ ಕರೆದು ಕುಂಡ್ರಿಸಿ ಮಾತನಾಡಿಸಿ ನಿನ್ನ ಪರಿಸ್ಥಿತಿ ಏನಂತ ಕೇಳಿ, ನಿನ್ನ ಪರಿಸ್ಥಿತಿ ವರ್ಸ್ಟ್ ಆಗಿದೆ ಅಂತ ನಾನ್ ಅರ್ಥ ಮಾಡಿಕೊಂಡು, ಆಯ್ತು ಬಿಡು ನೀನು ನೋಡೋದಕ್ಕೆ ಚೆನ್ನಾಗಿದ್ಯಾ, ನೀನು ಅದ್ಭುತವಾಗಿದ್ಯಾ ಅಂತ ಹೇಳಿ ಆ ವ್ಯಕ್ತಿಗೆ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿ ತನ್ನ ಮನೆಗೆ ಕರ್ಕೊಂಡೋಗಿ, ಯಾರಪ್ಪ ಈ ಹುಡುಗಿ, ಯಾರು ಈ ಸ್ತ್ರೀ ಅಂತಂದ್ರೆ ಈ ತರ ಭಿಕ್ಷಕಿನಿ ಯಾಕೆ ಮನೆಗ್ ತಂದಿದ್ಯಾ ಅಂತಂದ್ರೆ ಮದ್ವೆ ಮಾಡ್ಬೇಕು. ಮದ್ವೆ ಯಾರನ್ನ? ಭಿಕ್ಷೆ ಬುದ್ಧಿ ಇದೆಯಾ ನಿನಗೆ?
ನಿನ್ಗೇನ್ ವಯಸ್ಸಾಗೋಗ್ಬಿಟ್ಟಿದೆ ಅನ್ಕೊಂಡಿದ್ಯಾ? ಇಲ್ಲ, ನಾನು ಈ ಹುಡುಗಿನ ಮದ್ವೆ ಮಾಡ್ಬೇಕಂತ ಮನೇಲಿರೋರೆಲ್ಲರನ್ನು ಒಪ್ಪಿಸ್ದ ಮದ್ವೆ ಮಾಡ್ಕೊ. ಆ ಹುಡುಗಿ ಹತ್ರ ಹೋಗಿ ಎಲ್ಲಾರು ಮೈಕ್ ಇಟ್ಟು ಕೇಳ್ತಿದ್ದಾರೆ, ವಾಟ್ ಯು ಥಿಂಕ್ ಅಬೌಟ್ ದಿಸ್? ನೀನು ಕೆಲವು ದಿನಗಳ ಹಿಂದೆ ಟ್ರೈನಲ್ಲಿ ಬೇಡ್ಕೊಳ್ತಿದ್ದಲ್ಲ, ಭಿಕ್ಷೆ ಬೇಡ್ತಿದ್ದಲ್ಲ, ಇವಾಗ ನೀನು ಭಿಕ್ಷೆ ಬೇಡ್ತಿಲ್ಲ, ಒಂದು ಒಳ್ಳೆ ಹುಡುಗನಿಗೆ ಹೆಂಡತಿಯಾಗಿದ್ಯಾ. ವಾಟ್ಸ್ ಯುವರ್ ಒಪಿನಿಯನ್? ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತಂದಾಗ ಆ ಹುಡುಗಿ ಬಾಯಿಂದ ಮಾತು ಬರ್ತಿಲ್ಲ. ಆ ಹುಡುಗಿ ಬಾಯಿಂದ ಮಾತು ಬರ್ತಿಲ್ಲ. ಇದನ್ನ ಕೃಪೆ ಅಂತಾರೆ. ಇದನ್ನೇ ಕೃಪೆ ಅಂತಾರೆ. ನಿನ್ನದು ಆ ಸ್ಥಾನವಲ್ಲ. ನೀನು ಅಲ್ಲಿಗೆ ಬರುವುದಕ್ಕೆ, ನೀನು ಅಲ್ಲಿರುವುದಕ್ಕೆ, ಆ ಹುಡುಗನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನೀನು ಯೋಗ್ಯನಲ್ಲ, ನಿನಗೆ ಅರ್ಹತೆ ಇಲ್ಲ. ಬಟ್ ಸ್ಟಿಲ್ ಅರ್ಹತೆಯನ್ನು ಕೊಟ್ಟು ನಿನಗೆ ಆ ಸ್ಥಾನವನ್ನು ಕೊಟ್ಟದ್ದೇ ಕೃಪೆ. ಯೇಸು ಕ್ರಿಸ್ತರವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ ಅಂತಂದ್ರೆ, ನೀನು ನಾನು ಏನೋ ಏನಂತಾರೆ, ಅಂದವಾಗಿರುವಂತವರು, ಸುಂದರರು, ಬುದ್ಧಿವಂತರು, ಆಸ್ತಿ ಇರುವಂತವರು ಎಂಥದೂ ಇಲ್ಲ. ನಾವು ಆರಿಸಲ್ಪಟ್ಟಿದ್ದೇವೆ ಅಂತಂದ್ರೆ, ಯೋಗ್ಯತೆ ಇಲ್ಲದೆ ಇದ್ದರೂ ಆತನ ಕೃಪೆಯಿಂದಲೇ ಆರಿಸಲ್ಪಟ್ಟಿದ್ದೇವೆ, ಅರ್ಹತೆ ಇಲ್ಲದೆ ಇದ್ದರೂ ಆತನ ಕೃಪೆಯಿಂದಲೇ ಆರಿಸಲ್ಪಟ್ಟಿದ್ದೇವೆ. ಕೃಪೆ ಅಂತಂದ್ರೆ ಏನು? ಈಗ ಹೇಳಿ, ಕೃಪೆ ಅಂತಂದ್ರೆ ಏನು? ನಿನಗ ಅರ್ಹತೆ ಇಲ್ಲದೆ ಇದ್ದರೂ ಕೂಡ ಅರ್ಹತೆಯನ್ನು ಕೊಡುವಂತದ್ದೇ ಕೃಪೆ. ಅರ್ಥ ಆಯ್ತಾ? ಈಗ ಕೃಪೆ ಅನ್ನೋದು ಅರ್ಥ ಆಯ್ತಲ್ಲ ಪ್ರೇರೆ? ಈ ಕೃಪೆಯಿಂದ ಯಾರು ತುಂಬಲ್ಪಟ್ಟಿದ್ದಾರೆ? ಯೇಸು ಕ್ರಿಸ್ತರವರು ತುಂಬಲ್ಪಟ್ಟಿದ್ದಾರೆ. ಈಗ ಎರಡನೇ ಕ್ವಾಲಿಟಿ ಏನಂತೆ? ಕೃಪೆಯಿಂದಲೂ ಸತ್ಯದಿಂದಲೂ. ಸತ್ಯ ಅಂತಂದ್ರೆ ಏನು? ಸತ್ಯವೆಂದರೆ ವಾಕ್ಯ. ನಿನ್ನ ವಾಕ್ಯವೇ ಸತ್ಯ. ವಾಕ್ಯವೇ ಸತ್ಯ. ಯೇಸು ಕ್ರಿಸ್ತರವರು ಈ ಭೂಮಿಯ ಮೇಲೆ ಬಂದಾಗ ನಿಮಗೆ ಆಲ್ರೆಡಿ ಹಳೆಯ ನಿಬಂಧನೆ, ಹಳೆಯ ಒಡಂಬಡಿಕೆ ಇದೆ. ಏನಾ ಒಡಂಬಡಿಕೆ, ಏನಾ ನಿಬಂಧನೆ? ನಿನಗೆ ಯಾರಾದ್ರೂ ದವಡೆ ಮೇಲೆ ಹೊಡೆದು ಹಲ್ಲುದ್ರೋದ್ರೆ ನೀನೇನ್ ಮಾಡು? ಯಾವ ದವಡೆ ಮೇಲೆ ಅವನು ಹೊಡೆದ್ನ ಅದೇ ಪೊಸಿಷನ್ ಅಲ್ಲಿ ಅವನಿಗೂ ಹೊಡಿ, ಅವನಿಗೂ ಏನು ಉದ್ರಬೇಕು? ಹಲ್ಲುದ್ರಬೇಕು. ಇದು ಏನು? ಹಳೆಯ ಒಡಂಬಡಿಕೆ ಅಥವಾ ಹಳೆಯ ಕಾನೂನ್, ಧರ್ಮಶಾಸ್ತ್ರ. ಆದರೆ ನಾನ್ ನಿನಗೊಂದು ಹೊಸ ರೂಲ್ ಹೇಳ್ತಿದ್ದೇನೆ, ಹೊಸ ಕಮಾಂಡ್ಮೆಂಟ್ ಕೊಡ್ತಿದ್ದೇನೆ, ಹೊಸ ನಿಬಂಧನೆಯನ್ನ ಕೊಡ್ತಿದ್ದೇನೆ. ಏನದು? ಅವನು ಬಂದು ನಿನಗೆ ದವಡೆ ಮೇಲೆ ಹೊಡೆದ್ರು, ಆ ದವಡೆ ಹೊಡೆದಿರೋದ್ರಿಂದ ಅಲ್ಲುದ್ರೋದ್ರು ಇಮಿಡಿಯೇಟ್ ಆಗಿ ಕೈ ಎತ್ತವನ್ ನೋಡಿಬೇಡ. ಮತ್ತೆ ಏನ್ ಮಾಡ್ಬೇಕು? ಇನ್ನೊಂದು ದವಡೆ ತೋರ್ಸು, ಇನ್ನೊಂದು ಕಪಾಳ ತೋರ್ಸು. ಯಾಕೆ? ಅದ್ರ ಮೇಲೂ ಕೂಡ ಅವನು ಇದು ಏನಂತೆ? ಇದು ನಾನು ನಿಮಗೆ ಕೊಡುತ್ತಿರುವಂತ ಹೊಸ ಒಡಂಬಡಿಕೆ, ಹೊಸ ನಿಬಂಧನೆ. ನೋಡಿಕೊಳ್ಳೋಣ ಒಂದು ಮಾತು, ಯಾವ್ದಾದ್ರು ಯೇಸು ಕ್ರಿಸ್ತರವರು ಹೇಳಿದಂತ ಒಂದು ಹೊಸ ಒಡಂಬಡಿಕೆ ಅಥವಾ ಹೊಸ ಇದನ್ನ ನಾವು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನ. ಸಾರಿ, ನರಹತ್ಯ ಮಾಡಬಾರದು, ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಹೇಳಿದ್ದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗೋಣ. ಸಾಕು. 25ನೇ ವಚನ ಓದೋಣ ಒಂದ್ಸಲ. ಸಾರಿ, 27ನೇ ವಚನ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾಗುವನು. ಈ ರೀತಿ ನೀವು 5ನೇ ಅಧ್ಯಾಯ ಉದ್ದಕ್ಕೆ ಓದಿದ್ರೆ ನೀವು ಆಲ್ರೆಡಿ ಒಂದು ನಿಬಂಧನೆಯಲ್ಲಿ ಇದ್ದೀರಾ, ಆಲ್ರೆಡಿ ಒಂದು ಕಟ್ಟಡೆ, ಒಂದು ನಿಯಮದಲ್ಲಿ ನೀವಿದ್ದೀರಾ. ಆದರೆ ನಾನ್ ನಿಮಗೆ ಒಂದು ಹೊಸ ಕಾನೂನ್, ಹೊಸ
ಅಗ್ರಿಮೆಂಟ್, ಹೊಸ ಲಾ ತರ್ತಿದ್ದೇನೆ. ಏನದು ದೇವರೇ, ಏನದು ಕ್ರಿಸ್ತನೇ ಅಂತಂದ್ರೆ, ನೀನು ಸ್ತ್ರೀಯೊಂದಿಗೆ ಹೋಗಿ ವ್ಯಭಿಚಾರ ಮಾಡಬೇಕಾದಂತ ಅವಶ್ಯಕತೆ ಎಷ್ಟು ಮಾತ್ರಕ್ಕೂ ಇಲ್ಲ. ಏನು ಮಾಡಿದ್ರೆ ಸಾಕು, ನೋಡಿ ಮೋಹಿಸಿದರೆ ಸಾಕು. ಕೊರೋನಾ ಮೊದಲು ಎಲ್ಲಾರು ಜೇಬ್ ತುಂಬಾ ಕ್ಯಾಶ್ ಇಟ್ಕೊಂಡು ಓಡಾಡ್ತಿದ್ರು. ಅಂಗಡಿಗಳಿಗೆ ಹೋಗಿ ಕ್ಯಾಶ್ ಕೊಟ್ಟೆ ಏನಾದ್ರು ತೆಗೆದುಕೊ. ಇವಾಗ ಯಾರಾದ್ರೂ ಕ್ಯಾಶ್ ಯೂಸ್ ಮಾಡ್ತಾವ್ರ? ಮೊದಲು ಟಚ್ ಮಾಡುವಂತ ಮನಿ ಇತ್ತು, ಅದು ಹಣಾನೇ, ಇದು ಹಣಾನೇ. ಅವಾಗ ಕೈಯಿಂದ ಮುಟ್ಟುವಂತ ಹಣ, ಇವಾಗ ಕೈಯಿಂದ ಮುಟ್ಟದೇ ಇರುವಂತ ಹಣ ಬಂದಿದೆ. ಅದನ್ನೇ UPI ಪೇಮೆಂಟ್ಸ್ ಅಂತೇವೆ. ಕ್ವಿಕ್ ರೆಸ್ಪಾನ್ಸ್ ಸ್ಕ್ಯಾನರ್ಸ್ ಇದಾವೆ. ಅಲ್ಲಿಗೆ ಹೋಗಿ ಫೋನ್ ಇಟ್ಟರೆ ಸಾಕು, ಎಷ್ಟು ಹಣ ಬೇಕಾದ್ರೂ ಅಷ್ಟು ಟ್ರಾನ್ಸ್ಫರ್, ಈವನ್ ವಿತ್ ಸಿಂಗಲ್ ರುಪಿ. ಚಿಲ್ಡ್ರೆ ಚಿಂತೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ, ಕಳಿಸ್ಬಿಡ್ಬೋದು. ಮೊದಲು ಫಿಸಿಕಲ್ ಆಗಿದ್ದಂತ ಕರೆನ್ಸಿ ಇವಾಗ ಏನಾಗ್ಬಿಟ್ಟಿದೆ, ಡಿಜಿಟಲ್ ಕರೆನ್ಸಿ ಆಗ್ಬಿಟ್ಟಿದೆ. ಮೊದಲು ಕೈಯಿಂದ ಮುಟ್ಟುವಂತ ಹಣ ಇವಾಗ ಏನಾಗ್ಬಿಟ್ಟಿದೆ, ಕೈಯಿಂದ ಮುಟ್ಟದೇ ಇರುವಂತ ಹಣವಾಗಿ ಮಾರ್ಪಟ್ಟಿದೆ. ಯೇಸು ಕ್ರಿಸ್ತನ್ ಹೇಳ್ತಿರುವಂತದ್ದು ಕೂಡ ಇದೇ ರೀತಿ ಇದೆ. ನೀವು ಮೊದಲು ವ್ಯಭಿಚಾರ ಮಾಡಬೇಕಂತಂದ್ರೆ ಮುಟ್ಬೇಕಾಗಿತ್ತು. ನೀವು ಇವಾಗ ವ್ಯಭಿಚಾರ ಮಾಡ್ಬೇಕಂದ್ರೆ ಮುಟ್ಟಬೇಕಾದಂತ ಅವಶ್ಯಕತೆ, ಸ್ಕ್ಯಾನ್ ಮಾಡಿದ್ರೆ ಸಾಕು, ಏನಾಗ್ಬಿಡುತ್ತೆ ನಿಮಗೆ? ಏನಾಯ್ತು? ಸ್ಕ್ಯಾನ್ ಮಾಡಿದ್ರೇನೆ ಆಗೋಯ್ತಾ? ಸ್ಕ್ಯಾನ್ ಮಾಡಿದ್ರೆ ಆಗೋಯ್ತಾ? ಮೊನ್ನೆ ಮದ್ವೆಗೆ ಹೋಗಿ, ಆ ಮದ್ವೆ ಲೊಕೇಶನ್ ಎಲ್ಲಿ ಇವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಹೇಳಿ ಮದ್ವೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರು. ಆ ಸ್ಟಿಕ್ಕರ್ ಚುಕ್ಕಿ 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 ಐತೆ ಕಪ್ಪಗೆ. ಏನಪ್ಪಾ ಇದು ಅಂತಂದ್ರೆ ಸ್ಕ್ಯಾನರ್ ಅಂತೆ. ಕೆಳಗಡೆ ಬರ್ತವ್ರೆ, ಸ್ಕ್ಯಾನ್ ಹಿಯರ್ ಟು ರೀಚ್ ದಿ ಲೊಕೇಶನ್. ಫೋನ್ ಓಪನ್ ಮಾಡ್ಬಿಟ್ಟು ಕ್ಯಾಮರಾ ಲೆನ್ಸ್, ಗೂಗಲ್ ಲೆನ್ಸ್ ಇರುತ್ತೆ, ಅದನ್ನ ಓಪನ್ ಮಾಡ್ಬಿಟ್ಟು ಇಟ್ರೆ ಸಾಕು ಅಂತ ಒಂದು ಲಿಂಕ್ ಬಂದ್ಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮದುವೆ ಮಂಟಪದ ಅಲ್ಲಿ ಬಂದ್ಬಿಡುತ್ತೆ ನಮಗೆ. ಸೀದಾ ಅಲ್ಲಿಗೆ ಹೋಗ್ಬಿಡು. ಇದೇನಿದು? ಸ್ಕ್ಯಾನರ್. ಅಲ್ಲಿ ಸ್ಕ್ಯಾನರ್ ಇದೆ, ಸಾರಿ, ಅಲ್ಲಿ QR ಕೋಡ್ ಇದೆ, ನನ್ನ ಹತ್ರ ಫೋನ್ ಇದೆ. ಕ್ಯಾಮರಾ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಯಾರಾದ್ರೂ ಬಂದು ಹೇಳಿದ್ರ, ನನಗೆ ಅಡ್ರೆಸ್ ಹೇಳಿದ್ರ, ನೀನು ಕೋಣನ್ ಕುಂಟೆವರೆಗೂ ಬಂದು ಆಮೇಲೆ ಕಾಲ್ ಮಾಡು ನಾನು ಹೇಳ್ತೇನೆ ಹೇಳಿದ್ರ ಯಾರಾದ್ರೂ? ಅಲ್ಲಿ ಹೇಳ್ಕೊಂಡು ಕಾಲ್ ಮಾಡಿ ಹೇಳಿದ್ರ ಯಾರಾದ್ರೂ? ನೋ. ಬಟ್ ಸ್ಟಿಲ್ ಐ ಗಾಟ್ ದಿ ಅಡ್ರೆಸ್. ಆದರೂ ನನಗೆ ಅಡ್ರೆಸ್ ಸಿಕ್ತು. ಇದೇನು, ಫಿಸಿಕಲ್ ಡಿಜಿಟಲ್? ಇದನ್ನೇನಂತಾರೆ? ಡಿಜಿಟಲ್. ನೋ ಫಿಸಿಕಲ್. ಇದನ್ನೇನಂತಾರೆ? ಡಿಜಿಟಲ್. ಇವಾಗ ಯೇಸು ಕ್ರಿಸ್ತರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಎಲ್ಲರೂ ಒಂದೊಂದು QR ಕೋಡ್ ಹೊತ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಒಂದೊಂದು QR ಕೋಡ್ ಹೊತ್ಕೊಂಡು ಹೋಗ್ತಿದ್ದಾರೆ. ನಾನ್ ನಿಮ್ಗೆ ಅಪ್ಡೇಷನ್ ಕೊಡ್ತಿದ್ದೇನೆ. ಈ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದ್ರ ಜಾತಕ ಬಂದ್ಬಿಡುತ್ತೆ. ಹೌದಾ? ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರ ನಿಮ್ಗೆ ಏನ್ ಮಾಡುತ್ತೆ? ಲೇಟ್ ಆಗತ್ತಾ, ನಾಳೆ ಬರುತ್ತೆ ಅಂತ ಹೇಳುತ್ತಾ, ನಾಳಿದ್ದು ಬರುತ್ತೆ ಅಂತ ಹೇಳುತ್ತಾ, ಒಂದ್ ವಾರ ಬಿಟ್ಕೊಂಡು ನಿಮ್ಗೆ ಡೀಟೇಲ್ಸ್ ಬರುತ್ತೆ ಅಂತ ಹೇಳುತ್ತೆ. ಯಾವಾಗ ಬರುತ್ತೆ ಡೀಟೇಲ್ಸ್? ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಒಂದು ಹುಡುಗಿ ನೋಡ್ದೆ, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪಲ್ಲ. ಹೌದಾ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಚೆನ್ನಾಗಿದ್ದಾರೆ ಅಂತಂದ ಮೇಲೆ ಹೆಸರೇನು, ಊರು ಯಾವ್ದು, ಎಲ್ಲಿರೋ, ನಂಬರ್ ಏನು, ಇದೆಲ್ಲ ನನಗೆ ಗೊತ್ತಾಗ್ಬೇಕು ಅಂತಂದ್ರೆ, ಇದೆಲ್ಲ ನನಗೆ ಅರ್ಥ ಆಗಬೇಕು ಅಂತಂದ್ರೆ, ಆ ಹುಡುಗಿ ಹೆಸರೇನು ಅನ್ನೋದು ನಾನು ಫಸ್ಟ್, ಯಾಕೆಂತಂದ್ರೆ ಆಧಾರ್ ಕಾರ್ಡ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ಯಾವ ಅಕೌಂಟ್ ಇರುತ್ತೆ? ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ದರಿದ್ರವಾದದ್ದು ಇರುತ್ತೆ. ಹೌದಾ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಕ್ ಎಲ್ಲರಿಗೂ ಬರುತ್ತೆ. ಹೆಸರು ತಿಳ್ಕೊಂಡ್ರೆ ಸಾಕು, ಹೆಸರನ್ನ ಒಡೆಯೋದು, ಹಿಂದೆಯಿಂದ 3, ಮುಂದೆಯಿಂದ 1000 ಹೊಡೆದು ಇವನು ಹುಡುಗಿ ಚೆನ್ನಾಗಿದ್ದಾನೆ ಅಂತ ಫೋಟೋ ತಗೊಂಡಿರ್ತಾನಲ್ಲ, ಒಳಗಡೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿರ್ತಾನಲ್ಲ, ಆ ಸ್ಕ್ರೀನ್ ಶಾಟ್ ನ ಪಕ್ಕಕ್ಕೆ ಇಟ್ಕೊಂಡು, ಫೋನ್ ನ ಪಕ್ಕಕ್ಕೆ ಇಟ್ಕೊಂಡು ಸ್ಕ್ಯಾನ್ ಹೊಡಿತಿರ್ತಾನೆ. ಎಲ್ಲಿ 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 ರಾತ್ರಿ ಎಲ್ಲ ನಿದ್ದೆಗೆಟ್ಟು. ಯಾಕಂತಂದ್ರೆ ಆ ಹುಡುಗಿಗ, ಊರಲ್ಲಿ ಆ ಹುಡುಗಿಗೆ ಆ ಹೆಸರು ಇರಲ್ಲ, ಸುಮಾರು ಜನಕ್ಕೆ ಇರುತ್ತಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ ಊರಲ್ಲ, ದೇಶದಲ್ಲಿರುವಂತ ಎಲ್ಲಾ ಅಕೌಂಟ್ಸ್ ನಿಮ್ಗೆ ತೋರಿಸುತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಪ್ರಪಂಚದಲ್ಲಿರುವಂತ ಅಕೌಂಟ್ಸ್ ಎಲ್ಲ ನಿಮ್ಗೆ ತೋರಿಸುತ್ತೆ.
ಇದ್ರಲ್ಲಿ ಹುಡುಕ್ಬೇಕಲ್ಲ. ನಮ್ಗೆ ಯಾಕೆ ತಲೆನೋವು ಅಂತ ಬಿಡ್ತಾನ ಅವನು? ಇಲ್ಲ, ಬಿಡಲ್ಲ. ಯಾಕೆ? ಯಾರು ಚೆನ್ನಾಗಿದ್ದಾರೆ? ಸಿಕ್ತು, ಸಿಕ್ತು. ಇದ್ರಲ್ಲಿ ಏನೇನ್ ಹಾಕಿರ್ತಾಳೆ ಹೇಳಿ? ಡೇಟ್ ಆಫ್ ಬರ್ತ್ ಹಾಕಿರ್ತಾಳೆ ಹುಡುಗಿ, ಬಂದಿರೋ ಊರ್ ಹಾಕಿರ್ತಾರೆ, ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಅದ್ರಲ್ಲಿ. ಸಿಕ್ಕಿಲ್ಲ ಅಂತಂದ್ರೂ ಕೂಡ ಮೆಸೇಜ್ ಮಾಡ್ಬಿಡ್ಬೋದು. ಮಾಡ್ಬೋದಾ? ಮಾಡ್ತಾರೆ. ಹಾಯ್, ಹಾಯ್, ಇದರಿಂದ ಶುರು ಆಗುತ್ತೆ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಇನ್ನದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನೀವು ಕೇಳಿದ್ದೀರಾ? ಇಂಡಿಯಾದಲ್ಲಿರುವಂತ ಹುಡುಗನ್ನ ಆಸ್ಟ್ರೇಲಿಯಾದಲ್ಲಿರುವಂತ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡಿದ್ಲಂತೆ. ಇಂಡಿಯಾದಲ್ಲಿರುವಂತ ಹುಡುಗನ್ನ ಆಸ್ಟ್ರೇಲಿಯಾದಲ್ಲಿರುವಂತ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಲವ್ ಮಾಡಿದ್ಲಂತೆ. ಇವನೇನೋ ಕಪ್ಪಗವನೆ, ಆಯಾಮ ಏನೋ ಬೆಳಗವಳೆ. ಬ್ಲಾಕ್ ಅಂಡ್ ವೈಟ್ ಸಿನಿಮಾ ನೋಡ್ಬಿಟ್ಟು ಲವ್ ಆಯ್ತಂತೆ. ಸುಮಾರು ವರ್ಷ ಫೋನಲ್ಲೇ ಲವ್ ಮಾಡ್ಕೊಂಡ್ರಂತೆ. ಆ ಹುಡುಗಿ ಡಿಸೈಡ್ ಮಾಡಿದ್ಲು, ಐ ಹ್ಯಾವ್ ಟು ಫ್ಲೈ ಟು ಇಂಡಿಯಾ, ಇಂಡಿಯಾಗ್ ಬಂದ್ಬಿಡ್ಬೇಕು. ಇನ್ನ ಈ ಲವ್ ದೂರ ದೂರ ಮೇಂಟೈನ್ ಮಾಡಕ್ ಆಗಲ್ಲ. ಲವ್ನ ಏನ್ ಮಾಡ್ಬೇಕು? ಇಂಡಿಯಾ ಹೊಡ್ ಬಂದ್ಲು. ಇಂಡಿಯಾದಲ್ಲಿ ಇವಾಗ ಸೆಟ್ಲ್ ಆಯ್ತು. ಎಲ್ಲೋ ಆಸ್ಟ್ರೇಲಿಯಾದಲ್ಲಿರುವಂತ ಹುಡುಗಿಗೆ ಎಲ್ಲೋ ಇಂಡಿಯಾದಲ್ಲಿ ಕೂತಿರುವಂತ ಹುಡುಗ ಟಚ್ ಆಗಿದ್ದಾನೆ ಅಂತಂದ್ರೆ ಹೆಂಗ್ ಟಚ್ ಆದ? ಹೆಂಗ್ ಟಚ್ ಆದ? ಇನ್ಸ್ಟಾಗ್ರಾಮ್. ಹುಡುಗಿ ಹತ್ರ ಏನೈತೆ? QR ಕೋಡ್ ಐತೆ. ಹುಡುಗನ ಹತ್ರ ಏನೈತೆ? ಸ್ಕ್ಯಾನರ್ ಐತೆ. ಇಟ್ಟು ಹೊಡಿಯೋದೇ ತಡ, ಇಮಿಡಿಯೇಟ್ ಆಗಿ ಡೀಟೇಲ್ಸ್ ಹಿಡಿದು ಬಂದ್ಬಿಡುತ್ತೆ. ಯೇಸು ಕ್ರಿಸ್ತರವ್ರು ಕೂಡ ಅದನ್ನ ಹೇಳ್ತಿದ್ದಾರೆ. ನಿಮಗೆ ಹಳೆ ಒಡಂಬಡಿಕೆ ಎಂತದ್ದ ಗೊತ್ತಾ? ಹೋಗಿ ಮುಟ್ಟಿ ನೋಡಿ ತಪ್ಪು ಮಾಡಿದ್ರೇನೆ ನಿಮಗೆ ಶಿಕ್ಷೆ. ಇವಾಗ ಅಂತದನ್ನ ನಾನು ಅಷ್ಟೊಂದು ರಿಸ್ಕ್ ತಗೊಳಲ್ಲ. ಏನ್ ಮಾಡ್ತೇನೆ? ಎಲ್ಲರಿಗೂ QR ಕೋಡ್ ಕೊಟ್ಟಿದ್ದೇನೆ, ಎಲ್ಲರ ಕೈಗಳಿಗೆ ಏನ್ ಕೊಟ್ಟಿದ್ದೇನೆ? ದರಿದ್ರವಾದಂತ ಸ್ಕ್ಯಾನರ್ ಕೊಟ್ಟಿದ್ದೇನೆ. ಸ್ಕ್ಯಾನರ್ ಓಪನ್ ಮಾಡೋದೇ ತಡ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡೋದು ತಪ್ಪಲ್ಲ, ನೋಡಿ ಮೋಹಿಸುವಂತದ್ದು ತಪ್ಪು. ಇದು ಏನು? ಇದು ಏನು? ವಾಕ್ಯ. ವಾಕ್ಯ ಅಂತಂದ್ರೆ ಏನು? ಕಟ್ಟಡೆ. ಕಟ್ಟಡೆ ಅಂತಂದ್ರೆ ಏನು? ನಿಯಮ. ನಿಯಮವನ್ನು ಉಲ್ಲಂಘಿಸಿದರೆ ಏನಾಗತ್ತೆ? 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 ಶಿಕ್ಷೆ. ಹೌದಾ? ಹೆಲ್ಮೆಟ್ ಹಾಕಬೇಕು, ಇದೇನಿದು? ನಿಯಮ. ಇದನ್ನ ಉಲ್ಲಂಘಿಸಿದರೆ ಫೈನ್ ಬೀಳುತ್ತೆ. ಫೈನ್ ಕಟ್ಟಿಲ್ಲ ಅಂತಂದ್ರೆ ಓದೆ ಬೀಳುತ್ತೆ. ರೀಸೆಂಟ್ ಆಗಿ ನನ್ ಗಾಡಿ ಹಿಡ್ಕೊಂಡ್ಬಿಟ್ರು. 4 ವರ್ಷದಿಂದ ಮೇಂಟೈನ್ ಮಾಡ್ತಿರುವಂತ ಗಾಡಿ ಹಿಡ್ಕೊಂಡ್ರು. ಪೊಲೀಸ್ ಇದ್ರು ಅಲ್ಲಿ. ಪೊಲೀಸ್ ಇದ್ರು. ಪೊಲೀಸರನ್ನ ನೋಡಿದ್ಮೇಲೆ ಎಲ್ಲರೂ ಯೂಟರ್ನ್ ತಗೊಂಡ್ ಹೋಗ್ತಾರೆ. ನನ್ ಪಾಟಿಗೆ ನಾನು ಹೋದೆ. ಯಾಕೆಂತಂದ್ರೆ 2025 ಜಾನ್ವರಿವರೆಗೂ ಅದು 2 ವೇ ಆಗಿತ್ತು. ಫೆಬ್ರವರಿಯಿಂದ ಅದು 1 ವೇ ಆಗ್ಬಿಟ್ಟೈತೆ, ನನಗ್ ಗೊತ್ತಿಲ್ಲ. ನಾನ್ ರಾಂಗ್ ರೂಟ್ ಅಲ್ಲಿ ಹೋದೆ. ಅಲ್ಲಿ ಪೊಲೀಸವ್ರು ಇದಾರೆ. ಇದ್ರೆ ನನಗೇನ್ ತಲೆನೋವು, ರಕ್ತ ಅಲ್ವಾ ನಾನು ಹೋಗ್ತಿರೋದು ಅಂತ ಅನ್ಕೊಂಡು ನಾನು ಹೋದೆ. ಅವ್ನು ನಿಲ್ಸು 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 ಅಂತ. ನಿಲ್ಸಿ ಸೈಡ್ಗೆ ಹಾಕ್ದೆ. ಏನ್ ಸರ್ ಏನಾಯ್ತು? ಬೋರ್ಡ್ ನೋಡ್ದೆ. ಎಲ್ಲಿ? ಅಲ್ಲೆಲ್ಲೋ ಮೇಲೆ ಅರ್ಧಂಬರ್ಧ ಕೆದರೋಗಿರುವಂತ ಬೋರ್ಡ್ ತೋರಿಸ್ಬಿಟ್ಟು, ಇದು ನೋ ಎಂಟ್ರಿ ಅಂತಂದು. ನೋ ಎಂಟ್ರಿ? 1 ವೇ ಇದು, ಈ ಕಡೆಯಿಂದ ಬರಬಾರದು ಅಂತಂದು. ಆವಾಗ ನನ್ನ ಬಲ್ಬ್ ಬೆಳಗ್ತು. ಇದು ನೋ ಎಂಟ್ರಿ, ನಿನ್ ಇಷ್ಟ ಬಂದಂಗ್ ಬಂದ್ರೆ ಅದ್ರ ರೂಲ್ಸ್ ಹೆಂಗ್ ಯಾವಾಗ್ಲೂ ಅಂದೇ ತರ ಇವೆಲ್ಲ ಬದಲಾಗ್ಬಿಟ್ಟಿದೆ. ಸರ್ ತಪ್ಪಾಯ್ತು, ಬಿಟ್ಬಿಡಿ ಸರ್. ಇಲ್ಲ ಸರ್, ನಾನು 3 ವರ್ಷ ಇಲ್ಲೇ ಕೆಲಸ ಮಾಡಿದೆ. 3 ವರ್ಷ ಇದೇ ಏರಿಯಾದಲ್ಲಿ ಕೆಲಸ ಮಾಡಿದ್ ನನಗ್ ಗೊತ್ತು. ನಾನು ಕೆಲಸ ಬಿಟ್ಟಿದ ತಕ್ಷಣ ರೂಲ್ ಏನ ಮಾಡ್ಬಿಟ್ರು? ಚೇಂಜ್ ಮಾಡ್ಬಿಟ್ರು. ಅವಾಗ ಬಿಟ್ಟದವನು 1 ವರ್ಷ ಬಿಟ್ಕೊಂಡು ಇವಾಗ ಸರ್ ಬರ್ತಿರೋದು ನನಗೆ ಗೊತ್ತಿಲ್ಲ, ಬಿಟ್ಬಿಡಿ ಸರ್ ಹೋಗ್ಬಿಡಿ. ನೋ ನೋ ನೋ, ಅಲ್ಲಿ ಯಜಮಾನ್ರು ಇದಾರೆ, ಅಲ್ಲಿಗೆ ಹೋಗು. ಹೋದ್ರೆ DL ಕೊಡಪ್ಪ, RC ಕೊಡಪ್ಪ, ಎಲ್ಲ ಕೊಟ್ಟೆ. ಕೊಟ್ಮೇಲೆ ಹೊಡೆದ. ಫೋನ್ ಇರುತ್ತಲ್ಲ, ಅದೇನದು ಅದೇನು ಇರುತ್ತ, ಹೊಡೆದ್ರೆ ಎತ್ತುತ್ತಿದ್ರೆ ಬರ್ತೈತೆ. ಏನದು? ಕೇಸ್ಗಳು. ಏನೋ ಇದು ಅಂತಂದ. ಏನಾಯ್ತು ಸರ್? 15 ಕೇಸ್ ಇದೆ ನಿನ್ ಗಾಡಿ ಮೇಲೆ. 15 ಕೇಸ್ ಇದೆ ನಿನ್ ಗಾಡಿ ಮೇಲೆ. 10 ಕೇಸ್ಗಿಂತ ಜಾಸ್ತಿ ಇದ್ರೆ ಗಾಡಿ ತಗೊಂಡ್ ಹೋಗ್ಬಿಡ್ತೀವಿ, ಗೊತ್ತಾ ನಾವು? 10 ಕೇಸ್ಗಿಂತ ಜಾಸ್ತಿ ಇದ್ರೆ ಗಾಡಿ ತಗೊಂಡ್ ಹೋಗ್ಬಿಡ್ತೀವಿ. ಹೌದಾ ಸರ್? 15 ಅನ್ನೋ ವಿಷಯ ನೀವು ಹೇಳೋವರೆಗೂ ನನಗೂ ಗೊತ್ತಿಲ್ಲ ಸರ್. 15 ಕೇಸಾ? ಇವಾಗ ವಿಷಯ ಏನ್ ಸರ್? ಕಟ್ಟು ಹೋಗು. ಹೌದಾ? ಎಷ್ಟು ಕಟ್ಬೇಕು ಸರ್? 250 ರೂಪಾಯಿ ಕಡಿಮೆ 10,000.
15 ಕೇಸ್ಗಳಿಗೆ ಸೇರಿ ಬಿಲ್ ಎಷ್ಟಾಯ್ತು ಸರ್ ಅಂತಂದ್ರೆ 250 ರೂಪಾಯಿ ಕಡಿಮೆ 10,000. 10,000. ಅವಾಗ ಅನ್ನಿಸ್ತು ಪೊಲೀಸರು ಅಲ್ಲೆಲ್ಲೋ ಕಾಣಿಸ್ತಿದ್ರು, ನೀನ್ ಬುದ್ಧಿವಂತ ಆಗಿದ್ರೆ ಗಾಡಿ ತಿರ್ಸ್ಕೊಂಡು ಹೋಗಿದ್ದಿದ್ರೆ ಆರಾಮಾಗಿ 1-2 ಕಿಲೋಮೀಟರ್ ಜಾಸ್ತಿ ಆಗಿದ್ರು ಕೂಡ 100 ರೂಪಾಯಿಂದ ಹೋಗೋ ಪೆಟ್ರೋಲ್ನ ಎಲ್ಲಿಗೆ ತಂದ್ಕೊಂಡಿದೀನಿ? 10,000. ಸರ್ 10,000 ಏನ್ ಸರ್? 10,000ನಾ? 10,000. ಮತ್ತೆ ಸೈಡ್ ಕರೆದು, ನೋಡಪ್ಪ, ಡಿಸೆಂಬರ್ 13ನೇ ತಾರೀಕು ಒಳಗಡೆ 13ನೇ ತಾರೀಕು ಒಳಗಡೆ ನೀನು ಕಟ್ಟಿದ್ರೆ 50% ಡಿಸ್ಕೌಂಟ್. 50% ಡಿಸ್ಕೌಂಟ್ ಅಂದ್ರೆ 10,000 ಏನಾಯ್ತು? ಅದೇ 13ನೇ ತಾರೀಕು ದಾಟ್ಬಿಟ್ರೆ 10,000ನೇ ಕಟ್ಬೇಕು. 13ನೇ ತಾರೀಕು ಒಳಗಡೆ ಕಟ್ಟಿದ್ರೆ ಆಹಾ, ಈಗ ದೊಡ್ಡ ಲೈಟ್ ಬಂತು. ಇವಾಗ್ಲೇ ಕಟ್ಟಿದ್ರೆ 5,000, ಇವಾಗ ಕಟ್ಟಿಲ್ಲ ಅಂತಂದ್ರೆ 10,000. ಯಾವಾಗ ಕಟ್ಟಿದ್ರೆ ಒಳ್ಳೇದು? ಕಟ್ಟಿಲ್ಲ ಆಮೇಲೆ ನೋಡ್ಕೊಳ್ತೀನಿ ಅಂತಂದ್ರೆ ಆಮೇಲೆ ಈ ತರ ಏನಾದ್ರು ನನ್ನ ಬುದ್ಧಿಹೀನತೆಯಿಂದ ಒಂದ್ ವೇಳೆ ಗಾಡಿ ಹಿಡಿದ್ರೆ ಗಾಡಿ ನನಗೆ ಸಿಗಲ್ಲ. ಯಾಕಂತಂದ್ರೆ 10 ಕೇಸ್ಗಿಂತ ಜಾಸ್ತಿ ಇದ್ರೆ ಗಾಡಿನ ತಗೊಂಡೋಗ್ಬಿಡ್ತಾರೆ. ಇವಾಗ ಏನಿದೆ? ಆಫರ್ ಇದೆ. ಎಷ್ಟು? 50-50. 50% ಕಟ್ಬಿಟ್ರೆ ಜೈ ಹೋಗ್ಬಿಡೋದೆ ಅಷ್ಟೇ. ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಸಾಲ ಕೊಡಕ್ಕೆ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಸರ್, ಉಜ್ಜಿ ಸರ್. 10,000 ಎಲ್ಲಿ 5,000 ಎಲ್ಲಿ? ಹೋದ್ರೆ ಹೋಯ್ತು 5,000. ಇಲ್ಲ ಅಂತಂದ್ರೆ ಇನ್ನೊಂದ್ 5,000 ಎಕ್ಸ್ಟ್ರಾ ಕಟ್ಬೇಕಾಗುತ್ತಲ್ಲ. ಬೇಡವೇ ಬೇಡ. 5,000 ಉಜ್ಜದ ಮೇಲೆ ಬಿಲ್ ಪ್ರಿಂಟ್ ಬರುತ್ತಲ್ಲ, ಯಾವ ಕೇಸ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಪ್ರಿಂಟ್ ಆ ಮಿಷಿನ್ ಇಂದ ಬತ್ತಾನೇ ಐತೆ. ತೆಗೆದು ಅಳತೆ ಮಾಡಿದ್ರೆ ನನ್ನ ಕೈ ಈ ಕಡೆ ಇಟ್ಟು ಈ ಕಡೆ ಚಾಚಿದ್ರೆ ಇಷ್ಟುದ್ದ ಐತೆ. ಇಷ್ಟುದ್ದ ಬಿಲ್ಲು. ಹಿಡ್ಕೊಂಡ್ನಲ್ಲ, ಬಾಸ್ ಹತ್ರ ಹೋಗಂತ ಕಳ್ಸಿದ್ನಲ್ಲ, ಅವನ್ ಬಂದ್ ನೋಡ್ಬಿಟ್ಟು ಏನ್ ಸರ್ ಇದು? ಏನ್ ಸರ್ ಇಷ್ಟುದ್ದ ಐತೆ? ಸರ್ ನೀನ್ ಬಿಲ್ ಹಿಡ್ಕೊ ಸರ್, ನೀವು ಪಕ್ಕದಲ್ಲಿ ನಿಂತ್ಕೊಳ್ಳಿ ಸರ್, ಒಂದ್ ಫೋಟೋ ತಗೋತೀನಿ. ಯಾಕಂತಂದ್ರೆ ಇಷ್ಟು ಉದ್ದ ಬಿಲ್ಲು ಇವತ್ತಿಗೆ ಫೋಟೋ ತಗೋದು. ಈ ಸಲ ನಾನು ಯಾಕೆ ಹೇಳಿದೆ ಅಂತಂದ್ರೆ, ರೂಲ್ ಅನ್ನೋದು ಬ್ರೇಕ್ ಮಾಡಿದ್ರೆ ಫೈನು ಕಟ್ಲೇಬೇಕು. ಕಟ್ಟಲ್ಲ ಅಂತಂದ್ರೆ ಗಾಡಿ ಇರಲ್ಲ ಅಂತಂದ್ರೆ ಅದ್ರ ಅರ್ಥ ಏನು? ನಮ್ಮ ಗಾಡಿ ಹೋಯ್ತು. ಫೈನ್ ಅನ್ನೋದು ಯಾರಾದ್ರೂ ಕಟ್ಲೇಬೇಕು. ನೋಡಿ ಮೋಹಿಸಿದರೆ ತಪ್ಪು ಅಂತಂದ್ರೆ ಇವಾಗ ಏನಾಗ್ಬಿಟ್ಟಿದೆ? ದೇವ್ರ ಹತ್ರ ನಮ್ದು ಫೈನ್ ಬಿದ್ಬಿಡೈತೆ. ನನಗ್ ಗೊತ್ತಿಲ್ದಿರ 4 ವರ್ಷದಲ್ಲಿ ನಾನ್ ಹಾಕ್ಸ್ಕೊಂಡಿರೋ ಫೈನ್ ಎಷ್ಟು? 10,000. ಇವಾಗ ನಾವು ಒಂದು ವೇಳೆ ದೇವರು ಪ್ರಿಂಟ್ ತೆಗೆದ್ರೆ ನಮ್ದೆಷ್ಟು ಬರುತ್ತೆ ಫೈನ್? ಎಷ್ಟುದ್ದ ಬರುತ್ತೆ ನಮ್ಮದು? 10,000. ಬಿಡ್ತೇನೆ ದೇವ್ರ 10,000. 10,000 ಎಲ್ಲ ಸೀನ್ ಇಲ್ಲ. ನೀನ್ ಕಂಡ್ ಹುಡುಗಿನೆಲ್ಲ ಲವ್ ಮಾಡ್ತೀಯ, ಇನ್ನೇನ್ ಮಾಡೋದು? ಫೈನ್ ಎತ್ಬಿಟ್ಟೈತೆ. ನನ್ನಲ್ಲಿರುವಂತ 15 ಕೇಸ್ಗಳಲ್ಲಿ ಆಲ್ಮೋಸ್ಟ್ ಫೈನ್ ಬಿದ್ದಿರೋದು ಯಾವ್ದು ಗೊತ್ತಾ? ಹೆಲ್ಮೆಟ್ ಹಾಕದೇ ಇರೋದಕ್ಕೆ. ಸಿಗ್ನಲ್ ಇದ್ರೂ ಏನ್ ಭಯ ಇಲ್ಲ, ಹೆಲ್ಮೆಟ್ ಹಾಕ್ದಿರ ಓಡೋದೆ. ಅವ್ನು ಹೆಂಗ್ ತೆಗಿತಾನೆ ನನಗ್ ಗೊತ್ತಿರಲಿಲ್ಲ. HD ಕ್ಲಾರಿಟಿಯಲ್ಲಿ ಫೋಟೋ ತೆಗೆದಿಟ್ಟಿರ್ತಾನ ಅವ್ನು. HD ಕ್ಲಾರಿಟಿ. ಕೆಲವೊಂದು ಆದರ್ಶ ಅಣ್ಣ ಒಂದು ಫೋಟೋ ತೋರಿಸಿದ್ರಣ್ಣ, ಫೋಟೋ ಹೆಂಗೈತಣ್ಣ ಅಂತಂದ. ಡ್ರೈವಿಂಗ್ ಅಲ್ಲಿ ಏನಂತಾರೆ, ಧೂಮ್ ಸಿನಿಮಾದಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ ನೋಡಿ, ಬಗ್ಗಿಸ್ಕೊಂಡು ಗಾಡಿನ. ಹೀರೋ ಸಖತ್ತಾಗಿದೆ ಅಣ್ಣ ಫೋಟೋ, ಬಟ್ ಕ್ಲಾರಿಟಿ ಇಲ್ಲ ಅಂತಂದ್ರೆ. ಅಣ್ಣ, ಈ ಫೋಟೋ ತೆಗ್ದಿದ್ ಪೊಲೀಸ್ ಫೈನಾ? ಅಣ್ಣ, ದೇವ್ರು ಕೂಡ ಫೋಟೋ ತೆಗಿಯೋದು ಬ್ಲರ್ ಆಗಿ ತೆಗಿಲ್ಲ, HD ಕ್ವಾಲಿಟಿಯಲ್ಲಿ ಹೀರೋ ತರನೇ ತೆಗಿತಾರೆ. ಯಾಕೆಂತಂದ್ರೆ ನಿನ್ ಮೇಲೆ ಫೈನ್ ಹಾಕ್ಬೇಕಲ್ಲ, ಹೀರೋ ತರನೇ ತೆಗಿಯೋದು. ಸರ್, ಹೀರೋ ಫೋಟೋ ಇದೆ, ವಾಟ್ಸ್ಆಪ್ ಮಾಡಿ ಸರ್. ಅಷ್ಟು ಬಿಲ್ ಪೇ ಮಾಡು, ಅಷ್ಟು ಫೈನ್ ಕಟ್ಟು, ಆಮೇಲೆ ವಾಟ್ಸ್ಆಪ್. ದೇವರ ವಾಕ್ಯವು ಶರೀರಧಾರಿಯಾಗಿ ನರವತಾರವೆತ್ತಿ ಭೂಲೋಕಕ್ಕೆ ಬಂತು. ಆತನಲ್ಲಿ ಕೃಪೆಯು ತುಂಬಿದೆಯಂತೆ, ಸತ್ಯವೂ ತುಂಬಿದೆಯಂತೆ. ಸತ್ಯವೆಂದ್ರೆ ಏನಂತ ನಾವು ನೋಡ್ಕೊಂಡ್ವಿ? ವಾಕ್ಯವಿರೋದ್ರಿಂದ ನಮಗೆ ಏನು ಬಂತು? ಹೊಸ ಕಟ್ಟಡೆ, ಹೊಸ ನಿಯಮ, ಹೊಸ ಒಂದು ಕಾನೂನು ನಮಗೆ ಬಂದಿದೆ. ಈ ಕಾನೂನನ್ನ ತೆಗೆದುಕೊಂಡಂತ ನಾವು ಏನ್ ಮಾಡ್ಬೇಕಂತೆ? ಕಾನೂನಿಗೆ ತಕ್ಕಂತೆ ನಡಿಬೇಕು. ನಡೆದಿಲ್ಲ ಅಂತಂದ್ರೆ ನಮ್ಗೆ ಏನು ಬೀಳುತ್ತೆ? ಈಗ ಫೈನ್ ಬೀಳುತ್ತೆ. ಫೈನ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಮಾಫಿ ಮಾಡ್ಬಿಡ್ತಾರ?
ಕಟ್ಟಿಲ್ಲ ಅಂತಂದ್ರೆ ಮಾಫಿ ಮಾಡ್ತಾರ? ನೋ ಮಾಫಿ. ತಲೆ ಅಂದ್ರೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನೀನು ಸ್ಕೂಲ್ಗೆ ಹೋಗಿಲ್ಲ ಅಂತಂದ್ರೆ ಚಾಕ್ಲೇಟ್ ಕೊಟ್ಟು ಕಳಿಸಿರುವಂತ ಅಮ್ಮನೇ 2-3 ಸ್ಟ್ಯಾಂಡರ್ಡ್ ಆದ್ಮೇಲೆ ನೀನು ಸ್ಕೂಲ್ಗೆ ಹೋಗಲ್ಲ ಅಂತಂದ್ರೆ ಫೈಡ್ ಫೈಡ್ ಅಂತ ಬಿಟ್ಟು ಕಳಿಸೋದು ಕೂಡ ಅದೇ ಅಮ್ಮ. ಅಂದ್ರೆ ಕೃಪೆ ಅನ್ನೋದು ಇರೋದ್ರಿಂದ ನೀನು ಶಾಲೆಗೆ ಹೋಗೋದನ್ನ ಪ್ರಾರಂಭ ಮಾಡಿದೆ. ಕೃಪೆ ಅನ್ನೋದು ಪೂರ್ತಿಯಾದ ನಂತರ ಸತ್ಯ ಬರುತ್ತೆ. ಅವಾಗ ರೂಲ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಅಂಗನವಾಡಿಗೆ ಕಿಂಡರ್ ಗಾರ್ಡನ್ಗೆ ಕಳಿಸ್ತಾರೆ. ಇವಾಗ ಇದೆಯಾ ಇನ್ನು ಕಿಂಡರ್ ಗಾರ್ಡನ್ ಇದೆಯಾ ಇರುತ್ತಲ್ಲ? ಹಾ, ಕಿಂಡರ್ ಗಾರ್ಡನ್ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲೇ ಕಳಿಸ್ತಾರೆ. ಚಿಕ್ಕ ವಯಸ್ಸಲ್ಲೇ ಕಳಿಸ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಏನೋ ಹೋಮ್ವರ್ಕ್ ಕೊಡ್ತಾರೆ ಅನ್ಕೊಂಡಿದ್ರೆ ಏನಿಲ್ಲ, ಆಟ ಆಡ್ಕೊಂಡು ಬರ್ತಾರೆ ಅವರು. ಒಯ್ತಾರೆ, ಡೇ ಕೇರ್ ಒಯ್ತಾರೆ, ಆಟ ಆಡ್ತಾರೆ. ಆಟ ಆಡ್ಸಕ್ಕೆ ಜನಗಳಿರ್ತಾರೆ, ಅದು ಅವ್ರಿಗೆ ದುಡ್ಡು ಕೊಡ್ತಾರೆ. ಹ್ಮ್ ಆಟ ಆಡ್ತಾರೆ. ಮಧ್ಯಾಹ್ನಕ್ಕೋ ಸಂಜೆಗೋ ಯಾವ್ದೊಂದ್ ಟೈಮ್ಗೆ ಬಿಡುಗಡೆ ಕೊಡ್ತಾರೆ, ಮನೆಗ್ ಬಂದ್ಬಿಡ್ತಾರೆ. ಹೌದಾ? ಇದು ಈಸಿನಾ ಕಷ್ಟನಾ ಮಕ್ಕಳಿಗೆ? ಈಸಿ. ಹೋಗೋದು, ಆಟ ಆಡ್ಕೊಂಡು. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದಾರೆ. ಇವಾಗ ಇದೇ ತರ ಆಟ ಆಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಆಟ ಆಡಕ್ ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಹೋದ್ಮೇಲೆ ಟೈಮಿಗೆ ಬಂದಿಲ್ಲ ಅಂತಂದ್ರೆ ಟೀಚರ್ ಹೊಡಿತಾರೆ. ಹೋದ್ಮೇಲೆ ಹೋಮ್ ವರ್ಕ್ ಬರ್ದಿಲ್ಲ ಅಂತಂದ್ರೆ ಹೊಡಿತಾರೆ. ಹೋದ್ಮೇಲೆ ಶೂ ಸರಿಯಾಗಿ ಸಾಕ್ಸ್ ಸರಿಯಾಗಿ ಹಾಕೊಂಡ್ ಬಂದಿಲ್ಲ ಅಂತಂದ್ರೆ ಹೊಡಿತಾರೆ. ಮೊದಲು ಹೊಡಿತಿರ್ಲಿಲ್ವಲ್ಲ, ಇವಾಗ ಯಾಕೆ ಹೊಡಿತಿದ್ದಾರೆ ಅಂತಂದ್ರೆ ಮೊದಲಿದ್ದಂಥದ್ದು ಕೃಪೆ, ನಂತರ ಬಂದಂತದ್ದು ಸತ್ಯ ಅಂತಂದ್ರೆ ಕಾನೂನು. ಮೊದಲಿದ್ದಂಥದ್ದು ನಿನಗೆ ಸ್ವೇಚ್ಛ ಅಂತಂದ್ರೆ ಬಿಡುಗಡೆ, ಒಂದು ವೇಳೆ ಫ್ರೀಡಮ್ ಅಂತ ನಾವ್ ಅಂದುಕೊಂಡ್ರೆ, ನಂತರ ಬಂದಿರುವಂತದ್ದೇನೋ ಗೊತ್ತಾ? ಕ್ರಮ. ಆ ಕ್ರಮದಲ್ಲಿ ನಾವ್ ಇರಬೇಕಂತಂದ್ರೆ ಸ್ಟಿಕ್ ಅನ್ನ ತಗೋಬೇಕು. ಸ್ಟಿಕ್ ತಗೋಬೇಕು. ಸ್ಕೂಲಲ್ಲಿ ಮಕ್ಕಳೆಲ್ಲಾರು ಗಲಾಟೆ ಮಾಡ್ತಿದ್ದಾರೆ. ಟೀಚರ್ ಬಂದ್ರು, ಸೀಕ್ರೆಟ್ ಆಗಿ ಎಲ್ಲೋ ಬಚ್ಚಿಟ್ಟಿರುವಂತ ಸ್ಟಿಕ್ ತಗೊಂಡು ಜೋರಾಗಿ ಮೇಲಕ್ಕೆ ಕೈ ಎತ್ತಿ ಟೇಬಲ್ ನ ಟಾಪ್ ಅಂತ ಹೊಡೆದ್ರು. ಕ್ಲಾಸ್ ರೂಮ್ ಎಲ್ಲ ರೀಸೌಂಡ್ ಬಂತು. ಮಕ್ಕಳೆಲ್ಲರೂ ತಪ್ಪಿಗೆ ಎಲ್ಲಿದ್ದವ್ರು ಅಲ್ಲಿ ಕುತ್ಕೊಂಡ್ಬಿಟ್ರು, ಟೀಚರ್ ಕಡೆಗೆ ತಿರ್ಕೊಂಡು. ಅವಾಗ ಟೀಚರ್ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನೀವು ತರಲೆ ಮಾಡಿದ್ರೆ, ಗಲಾಟೆ ಮಾಡಿದ್ರೆ, ಈ ಏಟು ಬೀಳೋದು ಟೇಬಲ್ ಮೇಲಲ್ಲ, ನಿಮ್ಮ ಬೆನ್ನ ಮೇಲೆ ಅಷ್ಟೇ. ಟೇಬಲ್ ಮೇಲೆ ಬಿದ್ರೇನೆ ಇಷ್ಟು ಸೌಂಡ್ ಬಂತಂತಂದ್ರೆ ಬೆನ್ನ ಮೇಲೆ ಬಿದ್ರೆ ಇನ್ನೆಷ್ಟು ಸೌಂಡ್ ಬರಬಾರ್ದು. ಅವಾಗ ಟೀಚರ್ ಹೋಗೋವರೆಗೂ ಸೌಂಡ್ ಬರಲ್ಲ ಒಳಗಿಂದ. ಯಾಕಂತಂದ್ರೆ ಫಸ್ಟ್ ಏನ್ ಮಾಡ್ಬಿಟ್ಟವ್ರೆ? ಭಯ ಹೇಳಿದ್ದಾರೆ. ವಾಕ್ಯ ಸತ್ಯ ನಮ್ಮ ಬಳಿಗೆ ಬಂದಿದೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ದೇವರು ಭಯ ಹೇಳ್ತಿದ್ದಾರೆ. ನೀವು ಕೂಡ ಸರಿಯಾಗಲ್ವಾ? ಈ ಏಟು ಬೀಳೋದು ನಿಮ್ಮ ಬೆನ್ನ ಮೇಲೆ. ನೀವು ಕೂಡ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋದಿಲ್ವಾ? ಇದೇ ಪೆಟ್ಟು ನಿಮ್ಮ ಮೈ ಮೇಲೆ ಬೀಳುತ್ತೆ. ದೇವ್ರೆ, ನೀನು ಮೊದಲು ಹೊಡಿತಿರ್ಲಿಲ್ವಲ್ಲ ದೇವ್ರೆ, ಮೊದಲು ತುಂಬಾ ಲವ್ ಮಾಡ್ತಿದ್ದೆ, ಆಟ ಆಡಕ್ ಬಿಟ್ಟೆ ಅಂತಂದ್ರೆ ಅದು ಕೃಪೆ. ಅದೇನದು? ಕೃಪೆ. ಇದೇನು? ಸತ್ಯ. ಪ್ರೀತಿಸುವಂತ ನಾನೇ, ಶಿಕ್ಷಿಸುವಂತವನು ಕೂಡ ನಾನೇ. ಆ ಹುಡುಗ ಟ್ರೈನ್ ಅಲ್ಲಿರುವಂತ ಭಿಕ್ಷೆ ಬೇಡೋ ಹುಡುಗಿನ ಮದ್ವೆ ಮಾಡ್ಕೊಂಡ ಅಂತಂದ್ರೆ ನೆಕ್ಸ್ಟ್ ಹೊಡಿಯೋದೇ ಇಲ್ವಂತಾನ ಹೆಂಡ್ತಿನ? ಹೊಡಿತಾನೆ ಇಲ್ವಾ? ಅಲ್ಲ ಕಣೋ ದರಿದ್ರದವನೇ, ನಾನ್ ಟ್ರೈನಲ್ಲೆಲ್ಲ ಭಿಕ್ಷೆ ಬೇಡ್ಕೊಳ್ತಿದ್ದೆ, ಕರ್ಕೊಂಡ್ ಬಂದೆ ಅಂತಂದ್ರೆ ಕರ್ಕೊಂಡ್ ಬಂದಿರುವಂತದ್ದು ಕೃಪೆ, ನಿನ್ನನ್ನ ಹೊಡೀತಿರುವಂತದ್ದು ಸತ್ಯ. ಅದರಲ್ಲೂ ಪ್ರೀತಿ ಇದೆ, ಇದರಲ್ಲೂ ಪ್ರೀತಿ ಇದೆ. ಆ ಪ್ರೀತಿ ಅರ್ಥ ಮಾಡಿಕೊಂಡವನೇ ಸರಿಯಾಗಿ ದೇವರಿಗೋಸ್ಕರ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರಿಯರೇ, ಕ್ರಿಸ್ತನಲ್ಲಿ ಏನಿದೆ ಅಂತ ನಾವು ನೋಡಿಕೊಂಡಿದ್ದೇವೆ? ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಅಂತಂದರೆ ರಕ್ಷಿಸುವುದಕ್ಕೆ ಬಂದಂತ ಕ್ರಿಸ್ತನು ನಂತರ ಹೇಗ್ ಬರ್ತಾನಂತೆ ಪ್ರಿಯರೇ? ಹೇಗ್ ಬರ್ತಾನೆ? ಶಿಕ್ಷಿಸುವುದಕ್ಕೆ. ಇಲ್ವಾ ರಕ್ಷಕನು? ಕೃಪಾಮಯುಡಾ, ಕೃಪಾಮಯನೇ, ದಯಾಮಯನೇ, ಪ್ರೇಮಾಮಯನೇ, ನಾನ್ ನಿನಗ್ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ಸೆಕೆಂಡ್ ಕಮ್ಮಿಂಗ್ ಅಲ್ಲಿ ಹೋಗ್ಬಿಟ್ಟು ಕೃಪಾಮಯುಡ ನೀಲೋನ ಅಂತ ಹಾಡಿದ್ರೆ ಫೈಡ್ ಅಂತ ಲೆಫ್ಟ್ ಲೆಗ್ ಅಲ್ಲಿ ಒದ್ದಿ ಹೇಳ್ತಾರೆ. ನಾನಿವಾಗ ಕೃಪಾಮಯನು ಮತ್ತೇನ್? ನಾನೀಗ ಶಿಕ್ಷಿಸುವುದಕ್ಕೆ ಬಂದಂತ ದಹಿಸುವಂತ ಅಗ್ನಿ ನಾನೀಗ. ಅದೇನದು? ಮೊನ್ನೆ ತಾನೇ ನೀನು ಕೃಪಾಮಯುಡ ಅಂತ ಹಾಡು ಬರ್ದ್ಬಿಟ್ಟು ಹಾಡ್ ಬಂದೆ, ನೀನ್ ಇವಾಗ ಕೃಪಾಮಯನಲ್ಲ. ಅಲ್ಲ, ಅದು ಕೃಪೆ, ಇದು ಸತ್ಯ. ಇದು ಸತ್ಯ.
ಕೃಪೆ ಇದ್ದಾಗ ನಿನಗೋಸ್ಕರ ಪ್ರಾಣ ಕೊಟ್ಟೆ, ಕೃಪೆ ಇದ್ದಾಗ ನಿನಗೋಸ್ಕರ ದೇಹವನ್ನು ಧರಿಸಿಕೊಂಡು ಬಂದೆ, ಕೃಪೆ ಇದ್ದಾಗ ನಿನಗೋಸ್ಕರ ನೀನು ಕೇಳಿದ್ದನ್ನ ಮಾಡಿದೆ, ಕೃಪೆ ಇದ್ದಾಗ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೆ. ಇನ್ನು ಮೇಲೆ ಕೃಪೆ ಇಲ್ಲ ನಿನಗೆ, ಕೃಪೆ ಹೋಯ್ತು, ಮತ್ತೇನಿದೆ? ಸತ್ಯ. ಸತ್ಯ ಅಂತಂದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಲಾ. ಆ ಕಾನೂನನ್ನ ನೀನು ಮೀರಿದರೆ ಕೃಪಾಮಯನೇ ಏನಾಗ್ತಾನೆ? ಶಿಕ್ಷಕನು ಕೂಡ ಆಗ್ತಾನೆ. ನಮಗೆ కృపామయనాదంత యేసుక్రీస్తుని ಗೊತ್ತಾ, శిక్షకనాదంత యేసుక్రీస్తుని ಗೊತ್తా? మనకు కృపామయుడే తెలుసు, దయామయుడే తెలుసు. ಹೌದಾ? ಹೆಂಗಿರ್ತಾರೆ ಯೇಸು ಸ್ವಾಮಿ ಫೋಟೋ ಅಂದಿದ ತಕ್ಷಣ? ಪ್ರೀತಿಯ ಮುಖ ಇಟ್ಕೊಂಡು, ಹಿಂಗ್ ಕೈ ಎತ್ಕೊಂಡು, ಈ ಕೈ ಮತ್ತೆ ತೂತಿಂದ ಏನಂತಾರೆ ಕಿರಣಗಳು ಬಂದು, ತಲೆ ಹಿಂದೆ ಮತ್ತೆ ಒಂದು ರೀತಿಯಾದಂತ ಶೇಡ್ ಬಂದು, ಬೆಳಕು ಬಂದು, ಈ ಕೈಯಿಂದ ಬಂದಂತ ಈ ಬೆಳಕು ಡೈರೆಕ್ಟ್ ಆಗಿ ಯಾರ ಮೇಲೆ ಬೀಳ್ಬೇಕು? ಯಾಕೆಂತಂದ್ರೆ ಆ ಫೋಟೋದಲ್ಲಿರುವಂತ ಯೇಸು ಸ್ವಾಮಿ ಯಾರು? ಕೃಪಾಮಯುಡು, ದಯಾಮಯುಡು, ಪ್ರೀತಿಸುವ ಆತನು, ಕರುಣಾಮಯುಡು. ಹೌದಾ? ನೆಕ್ಸ್ಟ್ ಅದೇ ನಮ್ಮ ಮನೇಲಿ ಈ ಫೋಟೋ ಇಟ್ಕೊಂಡಿದ್ದೆ, ದೇವ್ರೆ ಇಷ್ಟೊತ್ತು ನೀನ್ ಹಿಂಗೆ ಇರ್ತೀಯ ಅನ್ಕ. ಹಿಂಗೆಲ್ಲ ನಂದು ಫೋಟೋ ಚೇಂಜ್ ಆಯ್ತು. ಯಾವ ಫೋಟೋ ದೇವ್ರೆ? ತಡ್ಕೊಳಕ್ ಆಗಲ್ಲ, ನೀನ್ ನೋಡಿದ್ರೆ ತಡ್ಕೊಳಕ್ ಆಗಲ್ಲ. ಕುದುರೆ ಮೇಲೆ ಕುಳಿತುಕೊಂಡು, ಖಡ್ಗವನ್ನ ಹಿಡಿದುಕೊಂಡು, ತಲೆಯ ಮೇಲೆ ಕಿರೀಟವನ್ನ ಹಿಡಿದುಕೊಂಡು ನಿನ್ನನ್ನು ಶಿಕ್ಷಿಸುವುದಕ್ಕೆ, ನಿನ್ನ ಮಾಡಿದಂತ ತಪ್ಪುಗಳಿಗೆ ನ್ಯಾಯ ತೀರ್ಪನ್ನ ಕೊಡುವುದಕ್ಕೆ ನಾನು ಬರ್ತಿದ್ದೇನೆ. ಇಮ್ಯಾಜಿನ್, ಅರ್ಥ ಮಾಡ್ಕೊ. ನಿನ್ನ ಮನೇಲಿ ಯಾವ ಫೋಟೋ ಇಟ್ಕೋಬೇಕೀಗ? ಯಾವ ಫೋಟೋ ಇಟ್ಕೋಬೇಕು? కృపామయుడ. ఆహా, అయిపోయింది అది. ఇప్పుడు ఏముంది? ಇವಾಗ ಏನಿದೆ? ಇವಾಗ ನಾನು ನಿಮ್ಮ ಬಳಿಗೆ ಏನ್ ತೆಗೆದುಕೊಂಡು ಬರ್ತೇನೆ? ಬೆತ್ತವನ್ನು ಹಿಡಿದು ಬರ್ತೇನೆ ನಿಮ್ಮ ಬಳಿಗೆ. ಇಷ್ಟು ದಿನ ಬರ್ಬೇಕಾದ್ರೆ ಐಸ್ ಕ್ರೀಮು, ಪಾನಿಪೂರಿ, ಗೋಬಿ ಮಂಚೂರಿ ತಗೊಂಡ್ ಬರ್ತಿದ್ದೆ. ಇವಾಗ ಏನ್ ಸ್ವಾಮಿ ಬೆತ್ತ ತೆಗೆದುಕೊಂಡು ಬರ್ತಿದ್ಯಾ ಅಂತಂದ್ರೆ, ಐಸ್ ಕ್ರೀಮ್ ಕೊಡೋ ಟೈಮ್ ಹೋಯ್ತು. ಐಸ್ ಕ್ರೀಮ್ ಚೆನ್ನಾಗಿ ತಿನ್ನಿಸಿ ಇವಾಗ ಏನ್ ಮಾಡ್ತಿದ್ದೇನೆ? ಐಸ್ ಕ್ರೀಮ್ ತಿನ್ಸ್ಬೇಕಾದ್ರೂ ಅದೇ ಪ್ರೀತಿ ಇತ್ತು. ಇವಾಗ ಬೆತ್ತ ಹಿಡ್ಕೊಂಡು ಬರಬೇಕಾದ್ರೂ ಕೂಡ ಅದೇ ಪ್ರೀತಿ ಇದೆ. 1ನೇ ಅಧ್ಯಾಯ ನೋಡಿಕೊಂಡ್ವಲ್ಲ, ಯೋಹಾನನ್ ಬರೆದ ಸುವಾರ್ತೆ. ಮತ್ತೆ ಅಲ್ಲಿಗೆ ಹೋಗೋಣ, ಮತ್ತೆ ಅಲ್ಲಿಗೆ ಹೋಗೋಣ. 1ನೇ ಅಧ್ಯಾಯದಲ್ಲಿ 14ನೇ ವಚನ. ಆ ವಾಕ್ಯವೆಂಬವನು ಸರ್ವಲೋಕವನ್ನುಂಟು ಮಾಡಿ ಸರ್ವ ಸೃಷ್ಟಿಗೆ ನಾಯಕನಾಗಿ ಅಧಿಕಾರಿಯಾಗಿರುವಂತ ಆ ವಾಕ್ಯವೆಂಬವನು ಸರಿಯಾಗಿ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನಿಗೆ ವಾಕ್ಯವಾದಂತ ಆ ವ್ಯಕ್ತಿ ಈ ನರವತಾರವನ್ನೆತ್ತಿ ಭೂಮಿಯ ಮೇಲೆ ಬಂದಾಗ, he is no more the word of God, he was called as Jesus Christ. ಆತನು ಕರೆಯಲ್ಪಟ್ಟಂತದ್ದು ಯೇಸು ಕ್ರಿಸ್ತನೆಂಬುದಾಗಿ. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನಿಗಿರುವಂತ ಮಹಿಮೆ ತಂದೆಯ ಬಳಿಯಿಂದ ಬಂದವನಿಗೆ ಮಾತ್ರ ಇರುವಂತ ಮಹಿಮೆ. ಆತನೇ ಯೇಸು ಕ್ರಿಸ್ತನು. ಆದರೆ ಆ ಮಹಿಮೆಯನ್ನು ನೋಡಿದಂತ ನೀವು, ಆ ಮಹಿಮೆಯನ್ನು ಸ್ಪರ್ಶಿಸಿದಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತದ್ದೇನೆಂತಂದರೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಈಗ ಅರ್ಥ ಆಯ್ತಾ ಪ್ರೇರೆ ಮಾತು? ಕೃಪೆ ಅಂತಂದ್ರೆ ಏನು? ಗ್ರೇಸ್ ಅಂತಂದ್ರೆ ಏನು? ಕೃಪೆ ಅಂತಂದ್ರೆ ಏನು? ಯೋಗ್ಯನಾಗದೇ ಇದ್ದಂತ ನಿನ್ನನ್ನು ಯೋಗ್ಯ ಸ್ಥಾನದಲ್ಲಿ ನಿಲ್ಲಿಸುವಂತದ್ದು ಕೃಪೆ. ಸತ್ಯ ಅಂತಂದ್ರೆ ರೂಲ್, ಕಾನೂನ್. ಕೃಪೆಯನ್ನು ಹೊತ್ತಿಕೊಂಡು ಬಂದಂತ ಕ್ರಿಸ್ತನ ಏನನ್ನು ಹೊತ್ಕೊಂಡು ಬರ್ತಿದ್ದಾನೆ? ಕಾನೂನನ್ನ ಹೊತ್ಕೊಂಡು ಬರ್ತಿದ್ದಾನೆ. ಕಾನೂನು ಹಾಗೆ ಬಂದು ಬಿಡುತ್ತಾ? ಕಾನೂನ್ ಜೊತೆಗೆ ಬೆತ್ತ ಕೂಡ ಬರುತ್ತೆ. ಮೋಶೆ 40 ದಿನಗಳ ಕಾಲ ಬೆಟ್ಟದ ಮೇಲಿದ್ದುಕೊಂಡು ಧರ್ಮಶಾಸ್ತ್ರವನ್ನ ತರ್ತಿದ್ದಾನಂತೆ. 2 ಕಲ್ಲುಗಳನ್ನ, ನಿಬಂಧನೆ, ಒಡಂಬಡಿಕೆ, ಕಟ್ಟಡವನ್ನ, ದೇವರು ಹೇಳಿರುವಂತ ಕಟ್ಟಡವನ್ನ ಹೊತ್ಕೊಂಡು ಬರ್ಬೇಕಾದ್ರೆ ಜನರೆಲ್ಲರೂ ಏನ್ ಮಾಡ್ತಿದ್ರಂತೆ? ಇವನ್ ಮುದ್ಕ ಸತ್ತೋಗ್ಬಿಟ್ಟಿದ್ದಾನೆ, ಮುದ್ಕ ಇನ್ ಬರಲ್ಲ ಅಂತ ಅಂದ್ಕೊಂಡು ಏನ್ ಮಾಡ್ಬಿಟ್ಟವ್ರೆ? ಬಸವನನ್ನ ಮಾಡಿಕೊಂಡು ಅದರ ಮುಂದೆ ಕುಣಿದಾಡ್ತಿದ್ದಾರೆ. ಯೆಹೋಶುವನನ್ನ ಕೇಳ್ತಿದ್ದಾನೆ ಮೋಶೆ, ಏನದು ಸೌಂಡು? ಕೆಳಗಡೆ ಏನೋ ಸೌಂಡ್ ಕೇಳಿಸ್ತಿದೆ ಅಂತಂದಾಗ, ಅವಾಗ ಯೆಹೋಶುವನ್ ಹೇಳ್ತಾನೆ, ಪಾಪ ಗೊತ್ತಿಲ್ವಲ್ಲ ಯೆಹೋಶುವನಿಗೆ. ಯೆಹೋಶುವನ್ ಹೇಳ್ತಾನೆ,
ಅದು ಜಯದ ಧ್ವನಿ ಆಗಿರಬಹುದು. ಜಯದ ಧ್ವನಿ ಅಂತ ಕೇಳಿಸ್ತಿದೆ. ಜೋರಾಗಿ ಡ್ರಮ್ಸ್ ಹೊಡಿತಿದ್ದಾರೆ, ಜೋರಾಗಿ ಕುಣಿದಾಡ್ತಿದ್ದಾರೆ. ಜಯದ ಧ್ವನಿ ಆಗಿರಬಹುದು ಅಂತ ಯೆಹೋಶುವನ ಹೇಳಿದಾಗ ಮೋಶೆ ಹೇಳ್ತಾನೆ, ಇದು ಜಯದ ಧ್ವನಿ ಅಲ್ಲ, ಇದು ಜಯದ ಧ್ವನಿ ಅಲ್ಲ, ನೋಡೋಣ ಬಾ ಅಂತೇಳಿ ಕೆಳಗೋಗಿ ನೋಡುವಷ್ಟರಲ್ಲಿ ಭಯಂಕರವಾಗಿ ಜನರು ದೇವರಿಂದ ದೂರವಾಗಿ ದೇವರಲ್ಲದೆ ಇರುವಂತದ್ದನ್ನ ಪೂಜೆ ಮಾಡ್ತಿರ್ಬೇಕಾದ್ರೆ, ನಿಬಂಧನೆಗಳನ್ನ, ದೇವರ ಕಟ್ಟಡಗಳನ್ನ ಹೊತ್ತುಕೊಂಡು ಬಂದಂತ ಮೋಶೆ ಏನ್ ಮಾಡ್ದ ಹೇಳಿ? ಏನ್ ಮಾಡ್ದ? ತಗೊಂಡೋಗ್ಬಿಟ್ಟು ಜೋಪಾನವಾಗಿ ಅದನ್ನ ಎತ್ತಿಟ್ಬಿಟ್ಟು, ಬಂದ್ರೆ ನಿಮ್ಮನ್ನ ನೋಡ್ಕೊಳ್ತೀನಿ ಅಂದಿಲ್ಲ. ತಂದಂತ ಆ ಕಲ್ಲುಗಳನ್ನ ಬಿಸಾಕಿ ಪೀಸ್ ಮಾಡ್ಬಿಟ್ನಂತೆ. ಮಾಡಿ, ನೀವು ದೇವರಿಂದ ದೂರ ಆಗ್ತೀರಾ, ನಿಮ್ಮನ್ನ ರಕ್ಷಿಸಿ, ನಿಮ್ಮನ್ನು ಕಾಪಾಡಿ, ನಿಮ್ಮನ್ನ ಐಗುಪ್ತ ದೇಶದಿಂದ ಕರೆದಂತ ದೇವರನ್ನ ಮರೆತು ಬಸವನನ್ನ ಮಾಡ್ಕೊಳ್ತೀರಾ, ನಾಚಿಕೆ ಇಲ್ವಾ ನಿಮ್ಗೆ ಅಂತ ಹೇಳ್ಬಿಟ್ಟು, ಯಾವ ಬಸವನನ್ನಾದ್ರೆ ಅವರು ಮಾಡಿಕೊಂಡರೋ ಆ ಚಿನ್ನವನ್ನು ಕರಗಿಸಿ ಆ ಎಲ್ಲಾ ಜನರ ಮೂಲಕವಾಗಿ ಕುಡಿಸಿ ಸಾಯಿಸ್ಬಿಟ್ಟ ಮೋಶೆ. ಸತ್ತೋದ್ರು. ನಿಬಂಧನೆ ತರೋದಕ್ಕೆ ಹೋದಂತ ಮೋಶೆ ಪ್ರಾಣ ತೆಗೆಯೋದಕ್ಕೆ ಕಾರಣವೇನೋ ಗೊತ್ತಾ? ದೇವರನ್ನೇ ಮರ್ತೋದ್ರು. ನಿಬಂಧನೆ ಫಾಲೋ ಮಾಡೋದು ಬೇರೆ ಕತೆ, ಕಟ್ಟಡಗಳನ್ನ ಫಾಲೋ ಮಾಡೋದು ಎರಡನೇ ವಿಷಯ. ಮೊದಲು ಏನ್ ಗೊತ್ತಿರ್ಬೇಕು? ದೇವರಿದ್ದಾನೆ, ಆ ದೇವರಿಗೆ ನಾನು ವಿಧೇಯನಾಗಿರಬೇಕು, ದೇವರನ್ನ ಮರೆಯಬಾರದೆಂಬಂತದ್ದು ಇಸ್ರಾಯೇಲರಿಗೆ ಗೊತ್ತಿರಬೇಕು. ಅದನ್ನೇ ಮರೆತು ಬಿಟ್ಟಿದ್ದಾರೆ ಅಂತಂದ ಮೇಲೆ ಈ ನಿಬಂಧನೆ, ಈ ಒಡಂಬಡಿಕೆ, ಈ ಧರ್ಮಶಾಸ್ತ್ರದ ಪ್ರಯೋಜನವೇನಿದೆ? ಬಿಸಾಕದ, ಕೋಪ ಬಂತು, ಎಲ್ಲರನ್ನು ಕೊಂದಾಕದ. ಕ್ರೈಸ್ತರಾದಂತ ನಮ್ಮೆಲ್ಲರ ಬಳಿ ನಿಬಂಧನೆ ಇದೆ ಅಂತ ಗೊತ್ತಾ? ಧರ್ಮಶಾಸ್ತ್ರವಿದೆ ಅಂತ ಗೊತ್ತಾ? ಗೊತ್ತಿದ್ದರೂ ಕೂಡ ನಾವು ನಿಬಂಧನೆಗೆ ತಕ್ಕಂತೆ ಬದುಕ್ತಿದ್ದೇವಾ? ಕಟ್ಟಡಕ್ಕೆ ತಕ್ಕಂತೆ ಬದುಕ್ತಿದ್ದೇವಾ? ಇಸ್ರಾಯೇಲ್ಯರಿಗಿಂತ ದೌರ್ಭಾಗ್ಯರಾಗಿ ನಾವಿದ್ದೇವೆ. ಇಸ್ರಾಯೇಲ್ಯರಿಗಿಂತ ದೌರ್ಭಾಗ್ಯವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅವರು ಮೋಶೆ ಹೋಗಿದ್ದಾನೆ ಅಂತ ಹೇಳಿದ ಮೇಲೆ ಬರ್ತಾನೆ ಅಂತಾನು ಕೂಡ ಹೇಳಿರ್ತಾನೆ. ನಂಬಿಕೆ ಇಲ್ಲದೆ ತಡ ಮಾಡ್ತಿದ್ದಾನೆ ಅಂತ ಹೇಳಿ ತಾವೇ ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡು ಅವುಗಳಿಗೆ ಪೂಜೆ. ಯೇಸು ಕ್ರಿಸ್ತನು ಕೂಡ ಹೋದಂತ ಸ್ವಾಮಿ ಏನ್ ಹೇಳಿದ್ದಾರೆ? ಬರ್ತೇನೆ ಅಂತ ಹೇಳಿದ್ದಾರೆ. ಬರೋದು ತಡ ಆಗಿದೆ ಅಂತ ಹೇಳಿ ನಾವೇನ್ ಮಾಡ್ತಿದ್ದೇವೆ? ಬಾಲ ಬಿಚ್ಚುತ್ತಿದ್ದೇವೆ. ಹೌದು, ತಡ ಆಗ್ತಿದೆಯಲ್ಲ, ನನಗಿಷ್ಟ ಬಂದಿದ್ದು ನಾನ್ ಮಾಡೋಣ, ನಮಗೆ ಏನ್ ಅನ್ಸುತ್ತೆ ಅದನ್ನ ನಾವು ಮಾಡೋಣ. ಬಂದು ನೋಡಿದಂತ ಕ್ರಿಸ್ತನು ನೀನ್ ಏನೇ ಮಾಡುತ್ತಿದ್ದರೂ ಕೂಡ ಸೈಲೆಂಟ್ ಆಗಿರುವ ಆತನಲ್ಲ. ಮೂಲೆ ಮುರಿತಾರೆ. ಯಾಕೆ ಸ್ವಾಮಿ ಮೂಲೆ ಮುರಿತಿದ್ಯಾ ಅಂತಂದ್ರೆ, ಕೃಪಾ ಸತ್ಯ ತುಂಬಿರುವವನು ನಮ್ಮಲ್ಲಿದ್ಯಾ? ಭಯವೇನಾದ್ರೂ ಇದೆಯಾ? ಮಕ್ಕಳು ಓದ್ಕೊಳ್ಳಿ ಅಂತೇಳಿ ಊರುಗಳನ್ನ ಬಿಟ್ಟು ಒಳ್ಳೆ ಕಾಲೇಜ್ಗಳಿಗೆ ಅಪ್ಪ ಅಮ್ಮ ಕಳಿಸ್ತಾರೆ ಅವ್ರನ್ನ, ಚೆನ್ನಾಗಿರ್ಲಿ ಅಂತ. ಈ ದರಿದ್ರ ಹೋಗೋದೊಳಗ ಬರ್ತಾವಲ್ಲ, ಏನು ಮಾಡಲ್ಲ. ಬೆಂಗಳೂರಿಗೆ, ಹೈದರಾಬಾದ್ಗೆ, ಚೆನ್ನೈಗೆ ಇಂತ ದೊಡ್ಡ ಸಿಟಿಗಳಿಗೆ ಯಾಕೆ ಹೋಗ್ತಾರೆ ಹೇಳಿ? ಓದಕ್ ಹೋಯ್ತಾರ? ಯಾಕೆ ಹೋಯ್ತಾರ ಹೇಳಿ? ಅಪ್ಪ ಅಮ್ಮನ ಹತ್ರ ಇದ್ರೆ ಕಟ್ಟಾಕದಂಗಿರುತ್ತೆ. ಬೆಂಗಳೂರಿಗೆ ಬಂದ್ರೆ ಹೆಂಗಿರುತ್ತೆ? ಫ್ರೀಡಮ್, ರೆಕ್ಕೆಗಳು ಬಿಚ್ಚಿರುವಂತ ಪಕ್ಷಿಗಳು. ಟೆಕ್ಸ್ಟ್ ಬುಕ್ ಅಂಗಡಿಗೆ ಹೋಗಲ್ಲ ಅವರು, ಬುಕ್ ಸ್ಟಾಲ್ಗೆ ಹೋಗಲ್ಲ ಅವರು. ಬೆಂಗಳೂರಿಗೆ ಬಂದಿದ ತಕ್ಷಣ ಯಾವ ಬುಕ್ ಬೇಕು, ಯಾವ ಕಾಲೇಜ್ಗೆ ಹೋಗ್ಬೇಕು, ಇದೆಲ್ಲ ಹುಡುಕಲ್ಲ. ಯಾವ ಬಾಯ್ ಫ್ರೆಂಡ್ ನ ಮಾಡ್ಕೋಬೇಕೀಗ, ಯಾವ ಗರ್ಲ್ ಫ್ರೆಂಡ್ ನಾನು ಮಾಡ್ಕೊಳ್ಬೇಕು? ಯಾಕೆ ಮನೇಲಿದ್ದಾಗ ಯಾಕೆ ಈ ಆಲೋಚನೆ ಬಂದಿಲ್ಲ ನಿನಗೆ? ಇಲ್ಲಿದ್ದಾಗ ಯಾಕೆ ಅಂತಂದ್ರೆ, ಇಲ್ಲಿ ಏನಾಗೋಯ್ತು? ಫ್ರೀ ಬರ್ಡ್. ಓದೋದ್ ತಲೆಗೇರಲ್ಲ, ಕಾಲೇಜ್ಗೆ ಹೋದ್ರು ತಲೆಗೇರಲ್ಲ. ಫ್ರೆಂಡ್ಸ್ ಎಲ್ಲಾರ ಜೊತೆಗೆ ಹೋಗ್ಬಿಟ್ಟು ಅವತಾರ್ ಸಿನಿಮಾ ರಿಲೀಸ್ ಆಗಿದೆ, ಹೋಗೋಣ. ಯಾರು ಡೈರೆಕ್ಟರು? ಜೇಮ್ಸ್ ಕ್ಯಾಮರಾನ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂಡ್ ಫೈನೆಸ್ಟ್ ಡೈರೆಕ್ಟರ್ ಇನ್ ದ ವರ್ಲ್ಡ್. ಆಸ್ಕಾರ್ ಅವಾರ್ಡ್ ಅನ್ನ ತೆಗೆದುಕೊಂಡಂತ ಡೈರೆಕ್ಟರ್. ಅದಂತ ಡೈರೆಕ್ಟರ್ ಸಿನಿಮಾ ತೆಗೆದುಬಿಟ್ಟು ರಿಲೀಸ್ ಮಾಡ್ತಿದಾರೆ ಅಂತಂದ ಮೇಲೆ ನಾನು ಹೋಗಿಲ್ಲ ಅಂತಂದ್ರೆ ನನಗೆ ಅವಮಾನ. ಹೋಗೋಣ. ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಯಾಕೆ ದುಡ್ಡು ಕಳ್ಸಿದ್ರು? ಫೀಸ್ ಕಟ್ಟಿದ್ ದರಿದ್ರದವನೇ ಅಂತ ಹೇಳ್ಬಿಟ್ಟು ದುಡ್ಡು ಕಳ್ಸಿದ್ರೆ, ಆ ದುಡ್ಡನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಸಿನಿಮಾಗ್ ಹೋಗ್ತಿದ್ಯಾ? ಬೀಡಿ ಸಿಗರೇಟ್ ನ ಸೇರ್ತಿದ್ಯಾ? ನಿಮ್ಗೆ ಇಷ್ಟ ಬಂದಿದ್ದನ್ನ ನೀನ್ ಮಾಡ್ತಿದ್ಯಾ? ನಿನ್ನನ್ನ ನಿಜವಾಗಲು ನಿಮ್ಮ ಅಪ್ಪ ಅಮ್ಮ ಅಲ್ಲಿ ನೋಡಿದ್ರೆ
ನೀನಿರುವಂತ ಪರಿಸ್ಥಿತಿ ನಿಜವಾಗ್ಲೂ ಅವ್ರಿಗೆ ಗೊತ್ತಾದ್ರೆ ಎದೆ ಒಡೆದೋಗುತ್ತೆ ಅವ್ರಿಗೆ. ನಿನ್ನನ್ನ ನೋಡಿದಂತ ಆ ಕ್ಷಣದಲ್ಲಿ ಎದೆ ಒಡೆದೋಗಿ ಅಲ್ಲೇ ಸತ್ತೋಗ್ತಾರವ್ರು. ಸತ್ತು ತಲೆ ಕಡ್ದಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ನಾನು ಊರಲ್ಲಿ, ಹೊಲದಲ್ಲಿ, ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ನನ್ನ ಮಗ, ನನ್ನ ಮಗಳು ಚೆನ್ನಾಗಿರ್ಬೇಕಂತ ದುಡ್ಡು ಕಳಿಸ್ತಿದ್ರೆ ಹಿಂಗ ಹಾಳಾಗ್ತಿದ್ಯಾ ನೀನು? ಮನೇಲಿದ್ದಾಗ ಈ ಹುಡುಗಿರ್ ಇರ್ತಾರ ನೋಡಿ, ಹುಡುಗಿರ್ ಭಾರಿ ಖತರ್ನಾಕ್. ಮನೇಲಿದ್ದಾಗ ಒಳ್ಳೊಳ್ಳೆ ಬಟ್ಟೆಗಳಾಕ್ತಾರೆ. ಈ ತರ ಕಾಲೇಜ್ಗಳಿಗೆ ಓದಕ್ಕೆ ಅಂತ ಬೆಂಗಳೂರು ಈ ತರ ಊರುಗಳಿಗೆ ಬರ್ತಾರಲ್ಲ, ಅವಾಗ ಈ ಬಟ್ಟೆ ಎಲ್ಲ ಜೋಪಾನವಾಗಿ ಮಡಚಿಟ್ಬಿಟ್ಟು ಅಲಮಾರದಲ್ಲಿಟ್ಟು ಚಡ್ಡಿಗಳು ತಗೋತಾರೆ. ಹೊಸ ಚಡ್ಡಿಗಳು. ಹುಡುಗರು ಇಷ್ಟೆಲ್ಲ ಬಟ್ಟೆ ಹಾಕೊಂಡು ರಾತ್ರಿಯಲ್ಲಿ ನಡುಗ್ತಿರ್ತೇವೆ ಚಳಿಗೆ. ಸ್ವೆಟರ್ ತಂದಿಲ್ವಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಳ್ತೇವೆ. ಸ್ವೆಟರ್ ತಂದಿದ್ರೆ ಚೆನ್ನಾಗಿರ್ತಿತ್ತು ಚಳಿಗೆ ಅಂತ. ಈ ಹುಡುಗಿರ್ ಇರ್ತಾರ ನೋಡಿ, ಚಡ್ಡಿ ಹಾಕೊಂಡು ಓಡಾಡ್ತಿರ್ತಾರೆ. ಅವ್ರಿಗದ್ ಎಂತ ಚಳಿ ಆಗಲ್ವೋ, ಅವ್ರಿಗದ್ ಎಂತ ಮೈ ದೇವ್ರು ಕೊಟ್ಟವ್ರೋ ಏನೋ ಗೊತ್ತಿಲ್ಲ. ಅದಕ್ಕೆ ಅದ ಆ ಮೈಗೆ ಚಳಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಚಡ್ಡಿ ಹಾಕೊಂಡು ಓಡಾಡ್ತಾರೆ. ಚಡ್ಡಿ ತಗೊಳಮ್ಮ ಅಂತೇಳಿ ಕಳ್ಸಿಲ್ಲ ಅಪ್ಪ ಅಮ್ಮ. ಕಾಸ ಒಳ್ಳೆ ಬಟ್ಟೆ ತಗೋ. ಫೋನ್ ಮಾಡ್ದಾಗೆಲ್ಲ ಏನ್ ಹೇಳ್ತಾರೆ? ಊಟ ಮಾಡು ಸರಿಯಾಗಿ, ಚೆನ್ನಾಗ್ ಓದ್ಕೋ. ಹ್ಮ್. ಯಾರ್ ಸಹವಾಸಕ್ಕೂ ಹೋಗ್ಬೇಡ. ಯಾವ್ದಾದ್ರೆ ಮಾಡು ಅಂತ ಅಪ್ಪ ಅಮ್ಮ ಹೇಳ್ತಾರಲ್ಲ, ಅದನ್ನೇ ಮಾಡ್ತೇವೆ. ಅದನ್ನ ಮಾಡಲ್ಲ ನಾವು. ಚೆನ್ನಾಗ್ ಊಟ ಅಲ್ಲ, ಚೆನ್ನಾಗಿ ಓದೋದು ಇಲ್ಲ, ಒಳ್ಳೆಯವ್ರ ಸಹವಾಸ ಮೊದಲೇ ಮಾಡಲ್ಲ. ಊರಲ್ಲಿದ್ದಾಗ ಪ್ರತಿ ವಾರ ಚರ್ಚ್ಗೆ ಹೋಗ್ತಿದ್ವಿ. ಬೆಂಗಳೂರಿಗೆ ಬಂದಿದ ತಕ್ಷಣ ಚರ್ಚ್ಗೆ ಹೋಗೋದ್ ಬಿಟ್ವಿ. ಯಾಕಮ್ಮ ಚರ್ಚ್ಗೆ ಹೋಗ್ತಿಲ್ಲ ಅಂತ ಅಪ್ಪ ಅಮ್ಮ ಕೇಳಿದ್ರೆ, ಕಾಲೇಜಲ್ಲಿ ಜಾಸ್ತಿ ಅದ್ ಕೊಟ್ಟವ್ರೆ, ಇದು ಕೊಟ್ಟವ್ರೆ, ಕಸ ಕಡ್ಡಿ ಕೊಟ್ಟವ್ರೆ, ಮಣ್ಣು ಮಶಾಣ ಕೊಟ್ಟವ್ರೆ, ಇದನ್ನೆಲ್ಲ ಮಾಡ್ಕೊಂಡು ನನ್ ಜೀವನ ಅರ್ಧ ಹೋಗ್ಬಿಟ್ಟೈತೆ. ನಾನ್ ಏನಂತಾರೆ, ಚರ್ಚ್ಗೆ ಹೋಗಕ್ಕೆ ಆಗಲ್ಲ. ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ? ಎಷ್ಟೇ ಇರ್ಲಿ, ಚರ್ಚ್ಗೆ ಹೋಗೋದನ್ನ ಮಾತ್ರ ಬಿಡ್ಬೇಡ. ನಿನ್ಗೇನಮ್ಮ ಗೊತ್ತು? ಫೋನ್ ಇಡು. ನಿನ್ಗೇನ್ ಗೊತ್ತು? ಕಾಲೇಜಲ್ಲಿ ಕೊಡೋ ಎಕ್ಸಾಮ್ಸ್, ಹೋಮ್ ವರ್ಕ್ಸ್, ಅಸೈನ್ಮೆಂಟ್ಸ್, ಕಸ ಕಡ್ಡಿ ನಿನ್ಗೇನ್ ಗೊತ್ತು? ಬಿಡು ಫೋನ್ನ. ಸರಿ ಆಯ್ತು. ಏನಾದ್ರು ಅಂತಾರ ಅವರು? ಇಟ್ಬಿಡ್ತಾರೆ. ಅವ್ರಿಗೆ ನೀನ್ ಇಲ್ಲಿ ಹೆಂಗಿದೀಯಂತ ಗೊತ್ತಿಲ್ಲ. ಗೊತ್ತಾದರೆ ಗೊತ್ತಾದರೆ ಹೊಡಿಯೋದು ಮಾತ್ರ ಗ್ಯಾರಂಟಿ. ಒಂದೆರಡು ತಿಂಗಳಿಂದ ಒಂದು ವಿಡಿಯೋ ನೋಡಿದೆ. ಅಪ್ಪ ಅಮ್ಮ ಕಾಲೇಜ್ಗೆ ಅಂತ ಮಗಳನ್ನ ಕಳ್ಸೋರೆ. ಈ ಮಗಳು ಎಲ್ಲಿ ಓಡಾಡ್ತಾವಳು ಗೊತ್ತಾ? ಕಾಲೇಜ್ ಅಕ್ಕಪಕ್ಕ ರೋಡಲ್ಲಿ ಹುಡುಗನ ಜೊತೆ ಬೈಕಲ್ಲಿ ಓಡಾಡ್ತಾವಳೆ. ಅಮ್ಮ ನೋಡಿದ್ಲು, ಗಾಡಿ ಅಡ್ಡ ಹಾಕಿದ್ಲು, ಮಗಳನ್ನ ನೋಡಿದ್ಲು. ಮಗಳು ಮಗಳು ತಲೆ ತಗಸ್ಕೊಂಡ್ಬಿಟ್ಟವಳೆ. ಗೊತ್ತಾಗ್ಬಿಡ್ತಲ್ಲ ಯಾರಿಂದ ಹೋಯ್ತಾವಳೀಗ. ಅಮ್ಮ ತಪ್ಪಾಯ್ತು. ಅಪ್ಪ ಅಮ್ಮನಿಂದ ಬರ್ತಿಲ್ಲ, ಗಾಡಿ ಓನರ್ ಇದಾನಲ್ಲ, ಡ್ರೈವರು, ಆ ಡ್ರೈವರ್ ಇಂದ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟವಳೆ. ಯಾಕೆ? ಒಡೆದ್ ಸಾಯಿಸ್ಬಿಡ್ತಾರೆ, ಕಾಪಾಡೋ ನನ್ನ ಅಂತ. ಅವಾಗಮ್ಮ ಹುಡುಗನ್ ಏನ್ ಅಂತಿಲ್ಲ. ಆ ಹುಡುಗನಿಂದ ಇರುವಂತ ಹುಡುಗಿ ತಲೆಯಲ್ಲಿ ಇಷ್ಟುದ್ದ ಕೂದಲು ಬೆಳೆದಿತ್ತಲ್ಲ, ಹಿಡ್ಕೊಂಡು ಬರ ಎಳೆದು ಕಪಾಳಕ್ಕೆ ಎಲ್ಲಿ ಬೀಳ್ತಿದೋ ಗೊತ್ತಿಲ್ಲ. ರೋಡ್ಡಲ್ಲಿ ಹೊಡೆದಿದ್ದು. ಯಾಕಂತಂದ್ರೆ ಇದು ನೀನು ಹುಡುಗನ ಗಾಡಿ ಹತ್ಕೊಂಡೋಗಿದ್ದಕ್ಕಲ್ಲ, ಮೋಸ ಮಾಡಿದ್ದಕ್ಕೆ. ಇದೇನಕ್ಕೆ ಮೋಸ ಮಾಡಿದ್ದು? ತನ್ನ ಮಗಳನ್ನು ರೋಡ್ ಮೇಲೆ ಹೊಡ್ಕೊಳ್ತಿದ್ದಾಳೆ ಅಂತಂದ್ರೆ ಆ ಅಮ್ಮನಿಗೆ ಅದು ಘನತೆನಾ, ಗೌರವನ ಅದು? ರೋಡಲ್ಲಿ ಗೊತ್ತಿರೋರು ಯಾರಾದ್ರೂ ನೋಡ್ಬಿಟ್ರೆ ಏನ್ ಅನ್ಕೊಳ್ತಾರೆ? ಏನೋ ಇವನ್ ಯಾರೋ ಹೊಸ ಹುಡುಗ ಫೇಸ್, ಏನೋ ನನ್ನ ಹತ್ರ ಹೇಳಿಲ್ಲ ಅಂತಂದ್ರು ಮನ್ಸಲ್ಲಿ ಹಂಗೆ ಕೂತ್ಕೊಂಡಿರುತ್ತೆ. ಏನೋ ನಡೆದಿದೆ. ಅಷ್ಟ ಅವಮಾನವನ್ನು ಸಹಿಸಿಕೊಂಡು ಕೂಡ ಯಾಕೆ ನನ್ನನ್ನ ರೋಡಲ್ಲಿ ಹೊಡಿತಿದ್ದಾರೆ ಅಂತಂದ್ರೆ, ಮೋಸ ಮಾಡಿದೆ. ನಿಮ್ಮದೇ ನಿನ್ನನ್ನ ನಂಬಿದಕ್ಕೆ ನೀನ್ ಕೊಟ್ಟಂತದ್ದೇನು ಮೋಸ. ಮೋಸ ಮೋಸ. ಅದಕ್ಕೆ ಹೆಣ್ಮಕ್ಳು ಭಾರಿ 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 ಇದ್ದಾರೆ. ಬಿ ವೆರಿ ಕೇರ್ಫುಲ್. ಬಿ ವೆರಿ ವೆರಿ ಕೇರ್ಫುಲ್. ಅವ್ರ ತರ ನಾಟಕ ಮಾಡೋರು ಈ ಭೂಮಿ ಮೇಲೆ ಬೇರೆ ಯಾರು ಇಲ್ಲ. ದೊಡ್ಡ ಆಸ್ಕರ್ ಅವ್ರ ಮನೆ ಕಳಿಸ್ಬೇಕು.
ಅವ್ರ ಮನೆಗ್ ಕೊರಿಯರ್ ಮಾಡ್ಬೇಕು. ಯಾಕಂತಂದ್ರೆ ಆ ತರ ಭಯಂಕರವಾಗಿ ನಟನೆ ಮಾಡುವಂತವ್ರು ಬೇರೆ ಯಾರು ಇರೋದಿಲ್ಲ. ಯಾಕಂತಂದ್ರೆ ಮನೆಯಲ್ಲಿ ಹ ಬೇರೆ ಹುಡುಗನ ಜೊತೆಗೆ ಬೇರೆ ಹುಡುಗಿಯ ಜೊತೆಗೆ ಹೋಗಬಾರದೆಂಬಂತ ಕಾನೂನು ಇದೆ. ಅದನ್ನ ಉಲ್ಲಂಘಿಸಿದಾಗ ಏನಾಗುತ್ತೆ ಶಿಕ್ಷೆ. ದೇವರ ಮನೆಯಲ್ಲೂ ಕೂಡ ಕೆಲವು ಕಾನೂನುಗಳಿದಾವೆ. ನಿನ್ನನ್ನ 20 ವರ್ಷ ಪೋಷಿಸಿದಂತ ಅಮ್ಮ ನಿನಗೇನಾದ್ರೂ ನಿನ್ನ ಹಿಂದೆ ನಿಂತ್ಕೊಂಡು ಅಪ್ಪ ಏನಾದ್ರೂ ಬೈಬೇಕಾದ್ರೂ ಏನಿಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು ನಿನ್ನ ಪಕ್ಷದಲ್ಲಿ ನಿಂತಂತ ಅಮ್ಮನೇ ಇವತ್ತು ಬಂದು ಹೊಡಿತಿದ್ದಾಳೆ ಅಂತಂದ್ರೆ ಏನರ್ಥ? ಮೊದಲಿದ್ದಂತ ಅಮ್ಮನೇ ತಾನೆ. ಮೊದಲಿದ್ದದ್ದು ಕೃಪೆ, ಇವಾಗಿರೋದು ಕಾನೂನ್. ಬ್ರೇಕ್ ಅಂದ ಲಾ. ಕಾನೂನನ್ನ ಬ್ರೇಕ್ ಮಾಡಿದಕ್ಕೆ ಶಿಕ್ಷೆ ಇಲ್ಲವೇ. ಬೇರೆ ಯೇಸು ಕ್ರಿಸ್ತನ್ ಹೇಗ್ ಬಂದಿದ್ದಾನಂತೆ ಈ ಭೂಮಿಯ ಮೇಲೆಗೆ? ಕೃಪೆಯಲ್ಲಿಯೂ ಸತ್ಯದಲ್ಲಿಯೂ ತುಂಬಿದವನಾಗಿ ತುಂಬಿದವನಾಗಿ ತುಂಬಿದವನಾಗಿ. ಅಂದ್ರೆ ನೀನು ಮಾಡ್ತಿರುವಂತ ಈ ಚಿತ್ರಾನ್ನ ಅವತಾರಗಳನ್ನ ಯೇಸು ಸ್ವಾಮಿ ನೋಡಿದ್ರು ಅನ್ಕೊಳ್ಳಿ, ಆ ಅಮ್ಮ ಹೆಂಗಾದ್ರೆ ಜುಟ್ಟು ಹಿಡ್ಕೊಂಡು ಬಂದು ರೋಡ್ ಮೇಲೆ ಎಳ್ದು ಲೆಗ್ಲೆಗಲ್ಲೇ ಒದ್ದದ್ರಲ್ಲ, ಯೇಸು ಸ್ವಾಮಿನೂ ಕೂಡ ಮಾಡೋದಂಗೆ. ಮನೆಗ್ ಬಾ, ಮನೆಗ್ ಹೋಗಿ ನೋಡ್ಕೊಳ. ಇಲ್ಲೆಲ್ಲ ನಿನ್ನ ಚರಿತ್ರೆ, ನಿನ್ನ ಬದುಕು ಯಾರಿಗ್ ಗೊತ್ತಾಗ್ಬೇಕು? ಊರೆಲ್ಲ ಎಳ್ಕೊಂಡು ಬಂದು ನಮ್ಮನ್ನ ಲೆಫ್ಟ್ ಲೆಗ್ ಅಲ್ಲಿ ಒದಿತಿರ್ತಾರೆ ರೋಡ್ ಅಲ್ಲಿ. ಯಾಕೆ ಸ್ವಾಮಿ? ಇಷ್ಟೊತ್ತು ಊಟ ಹಾಕಿದ್ದು ಒದಿಯಕ, ಇಷ್ಟು ದಿನ ಕಾಪಾಡಿದ್ದು ಒದಿಯಕ, ಇಷ್ಟು ದಿನ ಎಜುಕೇಶನ್ ಕೊಟ್ಟಿದ್ದು ಒದಿಯಕ. ಒದಿಯಕಂತ ಎಜುಕೇಶನ್ ಕೊಟ್ಟಿರ್ಲಿಲ್ಲ ನಿನಗೆ, ಒದಿಯಕಂತ ಕಾಪಾಡಿರ್ಲಿಲ್ಲ ನಿನ್ನನ್ನ. ನೀನ್ ನನಗೋಸ್ಕರ ಬದುಕ್ತಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನೀನ್ ನನಗೆ ಮಾಡಿದ್ದೇನೋ ದ್ರೋಹ. ಈ ದ್ರೋಹಕ್ಕೆ ಶಿಕ್ಷೆಯನ್ನ ನೀನು ಅನುಭವಿಸಲೇ. ಆತನು ಕೃಪೆಯಲ್ಲಿಯೂ ಸತ್ಯದಲ್ಲಿಯೂ ತುಂಬಿದವನಾಗಿ ಇದ್ದನು. ಈ ಮಾತಿನ ಅರ್ಥ ನಮಗೆ ಅರ್ಥ ಆದ್ರೆ, ಈ ಮಾತಿನ ಅರ್ಥ ನಮ್ಗೆ ಅರ್ಥ ಆದ್ರೆ ನಾವು ಹೇಗಿರ್ಬೇಕು ನಮಗ್ ಗೊತ್ತಾಗುತ್ತೆ. ನಮ್ಮ ಕುಟುಂಬಗಳು ಹೇಗಿರ್ಬೇಕು ನಮಗೆ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲಿರುವಂತವ್ರು ಹೇಗಿರ್ಬೇಕು ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ಮಾತುಗಳನ್ನ ಹೃದಯದಲ್ಲಿಟ್ಟುಕೊಂಡು ದೇವರಿಗೋಸ್ಕರ ಜೀವಿಸುವವರಾಗಿರೋಣ. ಕೃಪೆಯಲ್ಲಿದ್ದೇವಾ? ವೆರಿ ಗುಡ್, ವೆರಿ ಗುಡ್. ಇದು ಯಾವ ಕಾಲ ಅಂತಾರೆ? ನಾವಿರುವಂತ ಈ ಕಾಲ ಇದೆ ನೋಡಿ, ಇದು ಕೃಪೆಯ ಕಾಲ. ಇದು ಕೃಪೆಯ ಕಾಲ. ಕೃಪೆಯಲ್ಲಿದ್ದೇವೆ. ನೀನು ತಪ್ಪು ಮಾಡಿದ ತಕ್ಷಣ ನನ್ನ ಬಂದು ಹೊಡಿತಿಲ್ವಲ್ಲ ದೇವರು, ಸಾಯಿಸ್ತಿದಾರ. ಕೃಪೆ 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 ಕೃಪೆ. ನಾನು ಸಿಗ್ನಲ್ ಜಂಪ್ ಆಗಿದ ತಕ್ಷಣ ಬಂದು ಪೊಲೀಸ್ ಅವ್ರು ಹಿಡ್ದಿಲ್ಲ. ಯಾವಾಗ ಹಿಡಿದ್ರು? ನೀನ್ ಜಂಪ್ ಮಾಡಿ ನೀ ಎಷ್ಟು ಮಾಡ್ತೀವ ಮಾಡು 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 ಮಾಡು. ಬಿಟ್ರು 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 ಬಿಟ್ರು. ಒಂದು ದಿನ ಹಿಡ್ಕೊಂಡ್ರು, ಸಿಗಾಕೊಂಡ್ರು. ಅವತ್ತೇ ಹಿಡ್ಕೊಂಡಿದ್ರ 500 ರೂಪಾಯಿ ಕಟ್ಬಿಡ್ತೀನಲ್ಲ ಸರ್, 500 ರೂಪಾಯಿ ಎಲ್ಲ ಕಟ್ಬಿಡ್ತೀನಲ್ಲ. ಇವತ್ತು ಹಿಡ್ಕೊಂಡದಕ್ಕೆ ಎಷ್ಟಾಯ್ತು? 10,000 ಆಯ್ತು. ದೇವ್ರು ಕೂಡ ಅಷ್ಟೇ. ನೀನ್ ಏನ ಹೋಗು ಹೋಗು ಸಿಗ್ನಲ್ ಜಂಪ್ ಮಾಡು, ಬ್ರೇಕ್ ರೂಲ್ ಬ್ರೇಕ್ ಮಾಡ್ತಿದ್ಯಾ? ಮಾಡು 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 ಮಾಡು. ಒಂದು ದಿನ ಬರ್ತೇನೆ ಲ್ಯಾಪ್ಟಾಪ್ ಹಿಡ್ಕೊಂಡೇನೆ ಮುಂದೆ ಬಿಲ್ಸ್ ಎಲ್ಲ ತೆಗಿಯಕ್ಕೆ. ತೆಗೆದಾಗ ಲೇಬೇಕು, ಹೇಳ್ತಿದ್ದೇನೆ, ಕಟ್ಲೇಬೇಕು. ಪ್ರಸಂಗಿ ಹೇಳ್ತಾನಲ್ಲ, ನಿನ್ನ ಯೌವನದಲ್ಲಿ ನಿನಗಿಷ್ಟ ಬಂದಂತೆ ಮಾಡು, ಬದುಕು, ಎಲ್ಲಿಗೆ ಹೋಗ್ತೀಯ ಹೋಗು, ಏನ್ ನೋಡ್ತೀಯ ನೋಡು, ಏನ್ ಮಾಡ್ತೀಯ ಮಾಡು, ನಾನ್ ಬಂದು ಅಡ್ಡ ಮಾತ್ರ ನಿನಗೆ ಹೇಳಲ್ಲ. ಬಟ್ ನಿನ್ನ ಲ್ಯಾಪ್ಟಾಪ್ ತಗೊಂಡು ಸ್ಕ್ಯಾನ್ ಮಾಡೋ ದಿನ ಒಂದು ದಿನ ಬರುತ್ತೆ. ಯಾಕೆಂತಂದ್ರೆ ನಿನಗೆ ಗೊತ್ತಿಲ್ದಿರ ನಿನ್ ಹಿಂದೆ ನಾನು ಏನ್ ಇಟ್ಟಿದ್ದೇನೆ? QR ಕೋಡ್ ಇಟ್ಟಿದ್ದೇನೆ. ಸ್ಕ್ಯಾನ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ಬರ್ತವೆ. ಬಂದಾಗ ಬಂದ್ರೆ ಬರ್ಲಿ ಬಿಡಿ, ನೀನು ಕರುಣಾಮಯನಲ್ವಾ, ದಯಾಮಯನಲ್ಲ, ಕೃಪಾ ಸತ್ಯ ಸಂಪೂರ್ಣನು ನೀನ್ ಆಗಿರೋದ್ರಿಂದ ಸ್ವಾಮಿ 50% ಕನ್ಸೆಷನ್ ಮಾಡ್ಕೊಟ್ಬಿಡ್ಬಿಟ್ಟು ಎಂತದು ಇಲ್ಲ, ಬಿಲ್ ಕಂಪ್ಲೀಟ್ ಆಗಿ ಪೇ ಮಾಡ್ಲೆ. ಹೋಪ್ ಈ ಮಾತುಗಳು ನಮ್ಮ ಹೃದಯಗಳನ್ನು ಮುಟ್ಟಿದಾವೆ ಎಂಬುದಾಗಿ ನಂಬುತ್ತಾ ನನ್ನ ಮಾತುಗಳನ್ನು ಮುಗಿಸ್ತು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಕಳೆದ ಕಾಲವೆಲ್ಲ ನಮ್ಮೆಲ್ಲರನ್ನು ಕಾಪಾಡಿ ನಿಮ್ಮ ಪ್ರೀತಿ ಕೃಪೆಗಳನ್ನು ತುಂಬಿಸಿ ಈ ದಿನ ಈ ರೀತಿಯಾಗಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಕೃಪೆ ಮಾಡಿಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು ಕರ್ತನೆ. ನಿಮ್ಮ ವಾಕ್ಯವನ್ನು ಅರಿತು ನಿಮ್ಮ ವಾಕ್ಯಕ್ಕೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಕೇಳಿದಂತ ಮಾತುಗಳ ಪ್ರಕಾರವಾಗಿ ಜೀವಿಸಿ ನಿಮ್ಮ ನಾಮವನ್ನು ಲೋಕದಲ್ಲಿ ಮಹಿಮೆ ಪಡಿಸಿ ನಿಮ್ಮ ಚಿತ್ತವನ್ನು ನೆರವೇರಿಸುವವರಾಗಿ ನಾವೆಲ್ಲರೂ ಇರುವುದಕ್ಕೆ ನಮಗೆ ಸಹಾಯ ಮಾಡಿ ಕರ್ತನೆ.
25ನೇ ವರ್ಷದ ಉದ್ದಕ್ಕೂ ನಮ್ಮ ಜೊತೆಗಾರನಾಗಿದ್ದೀರಾ. 26ನೇ ವರ್ಷಕ್ಕೆ ನಾವು ಹೆಜ್ಜೆಗಳನ್ನು ಇಡುವುದಕ್ಕೆ ಸಿದ್ಧರಾಗ್ತಿದ್ದೇವೆ. ನಮ್ಮನ್ನು ಸರಿ ಮಾಡಿ, ನಮ್ಮನ್ನು ಸ್ಥಿರಪಡಿಸಿ, ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಭದ್ರಪಡಿಸಿ. ಕರ್ತನೇ, ಹಾಗೆ ನೀವು ಮಾಡಿ ನಮ್ಮೆಲ್ಲರನ್ನು ನಡೆಸುತ್ತೀರಾ ಎಂಬುದಾಗಿ ನಂಬುತ್ತಾ ಮುಂದಿನ ಕಾರ್ಯಕ್ರಮಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್.